ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ಎಸ್ಎ 1 ಬರ್ತಕ್ಕಂತ ಸಮಾಂತರ ಶ್ರೇಣಿ ಮೇಲೆ ಬರ್ತಕ್ಕಂತಹ 1 ಮಾರ್ಕ್ಸ್ ಲಿಂದ ಹಿಡಿದ 5 ಮಾರ್ಕ್ಸ್ ತನಾನು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ನೋಡ್ರಿ, ಸಮಾಂತರ ಶ್ರೇಣಿ ಅಂತಕ್ಕಂಥದ್ದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್. ಇದ್ರ ಮೇಲೆ 1 ಮಾರ್ಕ್ಸ್ ಲಿಂದ ಹಿಡಿದು 2, 3, 4, 5 ಮಾರ್ಕ್ಸ್ ತನಕ ಕ್ವಶನ್ಸ್ ಬರೋ ಚಾನ್ಸಸ್ ಇದಾವ್ರಿ. ನೋಡ್ರಿ, ಫಸ್ಟ್ ಕ್ವಶನ್ ಮೊದ್ಲ ಬಹು ಆಯ್ಕೆ ಪ್ರಶ್ನೆಗಳು ಸಮಾಂತರ ಶ್ರೇಣಿ ಮೇಲೆ ಯಾವ ರೀತಿ ಬರ್ತಾವ ಅನ್ನೋದನ್ನ ನೋಡೋಣಂತ್ರಿ. ನೋಡ್ರಿ, ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ an is equal to 24 - 3n ಆದಾಗ ಆ ಶ್ರೇಣಿಯ ಎರಡನೇ ಪದ, ಆ ಶ್ರೇಣಿಯ ಎಷ್ಟನೇ ಪದ ಅಂದ್ರೆ ಎರಡನೇ ಪದವನ್ನ ಎರಡನೇ ಪದ ಯಾವ್ದಂತ ಕೇಳಾರಿ. ಆಪ್ಷನ್ ನಂಬರ್ ಎ ಏನ್ ಕೊಟ್ಟಾರಿ? 18. ಆಪ್ಷನ್ ನಂಬರ್ ಬಿ ಏನ್ ಕೊಟ್ಟಾರ? ಆಪ್ಷನ್ ನಂಬರ್ ಬಿ 15. ಆಪ್ಷನ್ ನಂಬರ್ ಸಿ 0. ಆಪ್ಷನ್ ನಂಬರ್ ಡಿ 2 ಕೊಟ್ಟಾರ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ, ಫಸ್ಟ್ ಏನ್ ಕೊಟ್ಟಾರ? an is equal to ಏನ್ ಕೊಟ್ಟಾರೆ? 24 - 3n. ಹೌದಾ? ಈಗ ಒಂದ್ ನಿಮಿಷ, an is equal to 24 - 3n. ಹೌದಾ? ನಮ್ಗೆ ಏನ್ ಮಾಡಂದಾರಿ? ಎರಡನೇ ಪದ ಅಂದ್ರೆ a2. ಹೌದಾ? a2 is equal to 24 - 3 into n ಅಂದ್ರೆ ಎಷ್ಟಿದ್ರಿ? 2. ಹೌದಾ? ನೆಕ್ಸ್ಟ್ a2 is equal to 24 - 3 6. ಹೌದಾ? a2 is equal to 24 6 ಕಳೆದ್ರೆ ಎಷ್ಟು ರೀ? 18. ಹಂಗಂದ್ರ ಆಪ್ಷನ್ ನಂಬರ್ ಫಸ್ಟ್ ಇಸ್ 18 is the ರೈಟ್ ಆನ್ಸರ್. ಹೌದಾ? ಎ 18 ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ರಿ, ಇದೇ ತರ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ 5n + 3 ಆದಾಗ ಸಮಾಂತರ ಶ್ರೇಣಿಯ ಮೂರನೇ ಪದ ಎಷ್ಟು ಅಂತಕ್ಕಂಥ ಕೇಳಾರ. ಆಪ್ಷನ್ ನಂಬರ್ 1 ಏನ್ ಕೊಟ್ಟಾರಿ? 11. ಆಪ್ಷನ್ ನಂಬರ್ ಬಿ ಇಸ್ 18. ಆಪ್ಷನ್ ನಂಬರ್ ಸಿ ಇಸ್ 12. ಆಪ್ಷನ್ ನಂಬರ್ ಡಿ ಇಸ್ 13. ನೋಡ್ರಿ, ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ, ಇದನ್ನು ಎನ್ನನೇ ಪದ ಅಂದ್ರ ಅದರ ಅರ್ಥನೇ ಏನ್ರಿ? an is equal to, ಹೌದಾ? an is equal to 5n + 3. ಹೌದಾ? 5n + 3. ಹೌದಾ? ಎಷ್ಟನೇ ಪದ ಹೇಳಾರಿ? ಮೂರನೇ ಪದ ಅಂದ್ರೆ a3 ಫೈಂಡ್ ಔಟ್ ಮಾಡ್ಬೇಕು. a3 is equal to 5 into n ಇದ್ದಲ್ಲಿ ಎಷ್ಟ್ರಿ? 3 + 3. ಹೌದಾ? a3 is equal to ಏನಕ್ಕೆ 3 ಇವಾಗ? 5 3 15 ಪ್ಲಸ್ 3. 15ಕ್ಕೆ 3 ಕೂಡಿಸಿದ್ರ 18. ಹೌದಾ? ಈ ರೀತಿ ಮೂರನೇ ಪದ ಎಷ್ಟು ಬಂತ್ರಿ? ಈಗ ನಮಗ 18 ಅಂತಕ್ಕಂಥದ್ದು ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ತಿಳಿತ್ರಿ ಇದು? ನೆಕ್ಸ್ಟ್ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಮೊದಲ ಪದ 2 ಮತ್ತು ಕೊನೆಯ ಪದ 78 ಆಗಿದ್ದಾಗ ಸಮಾಂತರ ಶ್ರೇಣಿ ಯಾವ್ದನ್ನೋದನ್ನ ಕಂಡುಹಿಡಿಬೇಕು. ಹೌದಾ? ಇಲ್ಲಿ ನೋಡ್ರಿ, ಮೊದಲನೇ ಪದ ಏನ್ ಕೊಟ್ಟಾರ? ಮೊದಲನೇ ಪದ a is equal to 2. ಹೌದಾ? ಹಂಗಂದ್ರೆ ಈ ಪ್ರತಿಯೊಂದು ಲೆಕ್ಕದೊಳಗು a is equal ನೋಡ್ರಿ, ಆಪ್ಷನ್ ಒಳಗ ಪ್ರತಿಯೊಂದಕ್ಕೂ ಸಮಾಂತರ ಶ್ರೇಣಿನ ಕಂಡುಹಿಡಿಬೇಕು. ಈ ಸಲ ಏನ್ ಕೊಟ್ಟಾರಿ? ಪ್ರತಿಯೊಂದ್ರೊಳಗು ಮೊದಲೇ ಪದ ಯಾವ್ದು ಕೊಟ್ಟಾರ ಅಂದ್ರೆ ನಮ್ಗೆ ಆಪ್ಷನ್ ದಿಂದ ಇದು ಮೊದಲೇ ಪದದಿಂದ ಕಂಡುಹಿಡಿಯಕ್ ಬರ್ಲಿಲ್ಲ. ಹಂಗಂದ್ರ ಯಾವ ರೀತಿ ಮಾಡ್ಬೇಕಂದ್ರ ಮೊದ್ಲ ಡಿ ಅನ್ನ ಕಂಡುಹಿಡ್ಕೋಬೇಕು. ಮೊದ್ಲೇನ್ ಮಾಡ್ಕೋಬೇಕ್ರಿ? ಡಿ ಕಂಡುಹಿಡಿಬೇಕು. ಡಿ ಕಂಡುಹಿಡಿಬೇಕಂದ್ರ ಅವ್ರ ಕ್ವಶನ್ದಾಗ ಏನೇನ್ ಕೊಟ್ಟಾರಿ? ಒಂದು ಸಮಾಂತರ ಶ್ರೇಣಿಯಲ್ಲಿ 20 ಪದಗಳಿವೆ. ಹಂಗಂದ್ರೆ n is equal to ಎಷ್ಟು ಕೊಟ್ಟಾರಿ? 20. ಹೌದಾ? ಇದಾದ್ಮೇಲೆ ಮೊದಲನೇ ಪದ a is equal to 2. ಕೊನೆಯ ಪದ ಅಂದ್ರೆ ಏನು? l is equal to ಅಥವಾ an is equal to. ಹೌದಾ? an is equal to ಎಷ್ಟು ಕೊಟ್ಟಾರಿ? ಇಲ್ಲಿ 78. ಸೂತ್ರ ಏನೈತ್ರಿ ನಮ್ಗ? an is equal to a plus n - 1 into d. ಹೌದಾ? n - 1 into d. an ಎಷ್ಟೈತಿ? 78 is equal to a ಅಂದ್ರ 2 plus n - 1 ಅಂದ್ರ 20 minus 1 into d ಕ d ಇಡ್ರಿ. ನೆಕ್ಸ್ಟ್ 78 ಆಸ್ ಇಟ್ ಈಸ್ ಬರೀರಿ.
ಇಸ್ ಈಕ್ವಲ್ ಟು 2 ಪ್ಲಸ್ 20 ಒಂದ್ ಕಳೆದ್ರ 19 ಡಿ. ನೆಕ್ಸ್ಟ್ 78 ಅಲ್ಲೇ ಬರ್ಕೋರಿ. ಈ ಪ್ಲಸ್ 2 ಈ ಕಡೆ ಬಂದ್ರೆ ಏನಾಗೈತಿ -2 ಇಸ್ ಈಕ್ವಲ್ ಟು 19 ಡಿ. ಹೌದಾ? ನೆಕ್ಸ್ಟ್ 78 2 ಕಳೆದ್ರ 76 ಇಸ್ ಈಕ್ವಲ್ ಟು 19 ಡಿ. ಹೌದಾ? ಹಂಗಂದ್ರೆ 76 ಇದು 19 ಗುಣಾಕಾರ ಈ ಕಡೆ ಬಂದ್ರ ಭಾಗಾಕಾರ ಆತ ಇಸ್ ಈಕ್ವಲ್ ಟು ಡಿ. 19 19 4 76. ಹಂಗಂದ್ರೆ ಡಿ ಇಸ್ ಈಕ್ವಲ್ ಟು 4 ಬಂತು. ಹೌದಾ? ಡಿ 4 ಐತಿ. ಎ ಅಂದ್ರೆ ಎಷ್ಟೈತ್ರಿ ನಮ್ಗಿಲ್ಲಿ? ಎ ಅಂದ್ರ 2. ಹೌದಾ? ಎ ಅಂದ್ರ 2, ಡಿ ಅಂದ್ರ 4. ಈಗ ಸಮಾಂತರ ಶ್ರೇಣಿ ಬರಿಬೇಕಂದ್ರ ಮೊದಲನೇ ಪದ 2 ಐತಿ, 2 ಡಿ ಅಂದ್ರೆ ಎಷ್ಟೈತ್ರಿ 4. ಮೊದಲನೇ ಪದಕ್ಕ ಹಿಂದಿನ ಪದ ಕೂಡಿಸ್ಬೇಕು. 4ಕ್ಕೆ 2 ಕೂಡಿಸಿದ್ರ 6. ಹೌದಾ? ನೆಕ್ಸ್ಟ್ 6ಕ್ಕೆ ಎಷ್ಟು ಕೂಡಿಸ್ಬೇಕ್ರಿ? 6ಕ್ಕೆ 4 ಕೂಡಿಸ್ಬೇಕು. 6ಕ್ಕೆ 4 ಕೂಡಿಸಿದ ಪ್ರತಿಯೊಂದಕ್ಕೂ ಸಾಮಾನ್ಯ ವ್ಯತ್ಯಾಸ ನೋಡ್ರಿ. 2ಕ್ಕೆ ಸಾಮಾನ್ಯ ವ್ಯತ್ಯಾಸ 4 ಕೂಡಿಸಿದ್ವಿ 6 ಆತು. 6ಕ್ಕೆ ಮತ್ತೆ ಸಾಮಾನ್ಯ ವ್ಯತ್ಯಾಸ 4 ಕೂಡಿಸ್ರಿ 6 4 10. ಹೌದಾ? ಹಂಗಂದ್ರ 2 6 10 ಅಂತಕ್ಕಂಥದ್ದು ಸಮಾಂತರ ಶ್ರೇಣಿ. ಹಂಗಂದ್ರ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ತಿಳಿತ್ರಿ ಇದು ಎಲ್ಲಾರ್ಗು? ನೆಕ್ಸ್ಟ್ ಒಂದ್ ನಿಮಿಷ. ನೆಕ್ಸ್ಟ್ ಏನ್ ಕೊಟ್ಟಾರ? 2x 26 ಇವು ಸಮಾಂತರ ಶ್ರೇಣಿಯಲ್ಲಿದ್ರ x ನ ಬೆಲೆಯನ್ನ ಕಂಡುಹಿಡಿಬೇಕು. ನೋಡ್ರಿ ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ 2x 26 ಇವು ಸಮಾಂತರ ಶ್ರೇಣಿಯಲ್ಲಿದ್ರ x ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂದ್ರ. ಹೌದಾ? ಆಪ್ಷನ್ ನಂಬರ್ ಫಸ್ಟ್ ಏನ್ ಕೊಟ್ಟಾರ್ರಿ? ಒಂದ್ ನಿಮಿಷ. ಫಸ್ಟ್ ಆಪ್ಷನ್ ಏನ್ ಕೊಟ್ಟಾರ್ರಿ? 2x 26 ಇವು ಸಮಾಂತರ ಶ್ರೇಣಿಯಲ್ಲಿದ್ರೆ x ನ ಬೆಲೆಯನ್ನು ಕಂಡುಹಿಡಿಬೇಕು. ಹೌದಾ? ಇಲ್ಲಿ ನೋಡ್ರಿ ಆಪ್ಷನ್ ನಂಬರ್ ಎ ಎಷ್ಟು ಕೊಟ್ಟಾರಿ? 12. ಆಪ್ಷನ್ ನಂಬರ್ ಬಿ ಇಸ್ ಎಷ್ಟು ಕೊಟ್ಟಾರ? 14. ಆಪ್ಷನ್ ನಂಬರ್ ಸಿ ಎಷ್ಟು ಕೊಟ್ಟಾರಿ? 28. ಆಪ್ಷನ್ ನಂಬರ್ ಡಿ ಇಸ್ 24. ಇದು ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ಇದನ್ನ ಯಾವ ರೀತಿ ಮಾಡ್ಬೇಕು? ಇಲ್ಲಿ ನೋಡ್ರಿ 14. ಈ 14ರಾಗ 2 ನೋಡ್ರಿ. 14ರಾಗ 2 ಕಳೆದ್ರ ಎಷ್ಟು ಬಂತ್ರಿ? ಇಲ್ಲಿ 14ರಾಗ 2 ಕಳೆದ್ರೆ ಎಷ್ಟು ಬಂತು? 12. ಹೌದಾ? 26ರಾಗ 14 ಕಳೆದ್ರೆ ಎಷ್ಟು ಬರ್ತೈತ್ರಿ? 12. ಅದ ಇಲ್ಲಿ ನಾವ್ ನಡಕ್ 12 ತಗೊಂಡ್ರ ಇಲ್ಲಿ ನೋಡ್ರಿ ನಡಕ 12 ಅಂತ ತಗೊಂಡ್ರ 12ರಾಗ 2 ಕಳೆದ್ರ 10 ಬಂತು. 26ರಾಗ 12 ಕಳೆದ್ರಿಂದ 10 ಬರ್ತೈತಾ? ಇಲ್ಲ. ಅಂದ್ರೆ ಇದ್ರಾಗ ಈ ಎಕ್ಸ್ ಇಲ್ಲಿ ಯಾವ ಸಂಖ್ಯೆ ಇರ್ತಲ್ಲ ಇದನ್ನ ಕಳೆದ್ರು ಸೇಮ್ ಬರ್ಬೇಕ. ಈ ಸಂಖ್ಯೆ ಒಳಗೆ ಇಲ್ಲಿ ನಾವ್ ನಂಬರ್ ಬರ್ಕೊಂತಲ್ಲ ಅದ್ ಕಳೆದ್ರು ಏನ್ ಬರ್ಬೇಕ್ರಿ? ಸೇಮ್ ಬರ್ಬೇಕು. ಅಂತ ನಂಬರ್ ಅನ್ನ ಆಯ್ಕೆ ಮಾಡ್ಬೇಕು. ಈಗ ನೋಡ್ರಿ 28 ಇಲ್ಲಿ ಆಪ್ಷನ್ ನಂಬರ್ 3 ಎಷ್ಟು ಕೊಟ್ರ? 28 ಕೊಟ್ಟಾರ. ಹೌದಾ? 28ರೊಳಗ 2 ಕಳೆದ್ರೆ 24. ಅದ 26ರಾಗ 28 ಕಳಕ್ ಬರ್ತೈತೆ? ಇಲ್ಲ. ಹಂಗಂದ್ರೆ ಇದು ಆಪ್ಷನ್ ನಂಬರ್ 2 ಇಸ್ ರೈಟ್ ಆನ್ಸರ್. ಆಪ್ಷನ್ ಯೂಸ್ ಮಾಡಿನೂ ಮಾಡ್ಬೋದ್ರಿ. ನೆಕ್ಸ್ಟ್ ಮೊದಲ ಪದ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಇವು ಆಪ್ಷನ್ ನಂಬರ್ ಸೆಕೆಂಡ್ರಿ. ಇದು ಇದ್ರೊಳಗ ಬಹು ಆಯ್ಕೆ ಅಲ್ರಿ. ಇದನ್ನು 1 ಮಾರ್ಕ್ಸಿನ ಕ್ವಶನ್ಸ್ ಕೊಟ್ಟ ಇದರದ ಆನ್ಸರ್ ಬರ್ಬೇಕು. ಇದಕ್ಕೆ ಆಪ್ಷನ್ ಕೊಡಂಗಿಲ್ಲ. ಇದನ್ನು 1 ಮಾರ್ಕ್ಸಿನ ಕ್ವಶನ್. 1 ಮಾರ್ಕ್ಸಿನ ಕ್ವಶನ್ ಇವು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳ್ತಾರ. ಇದಕ್ಕೆ ಆಪ್ಷನ್ಸ್ ಇರಂಗಿಲ್ಲ. ಇವು 1 ಮಾರ್ಕ್ಸಿನ ಕ್ವಶನ್ ರೀ. ಇದ್ರೊಳಗ ಫಸ್ಟ್ ಮೊದಲ ಪದ ಎ ಹಾಗೂ ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುವ ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನ ಕಂಡುಹಿಡ್ತಕ್ಕಂತ ಸೂತ್ರವನ್ನ ಬರೀರಿ ಅಂತ ಕೇಳಾರಿ. ಇದಂತೂ ಎಲ್ಲರಿಗೂ ನಿಮ್ಗೆ ಬಹಳ ಆಗಿರ್ತೈತಿ ಆಲ್ರೆಡಿ. ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಇದು ಸೂತ್ರ. ನೆಕ್ಸ್ಟ್ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಕೊಟ್ಟಾರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಮತ್ತು ಮೊದಲ 5 ಪದಗಳ ಮೊತ್ತವು ಕ್ರಮವಾಗಿ 78 ಮತ್ತು 55 ಆಗಿದೆ. ಹಾಗಾದ್ರೆ ಆ ಶ್ರೇಣಿಯ 6ನೇ ಪದವನ್ನ ಕಂಡುಹಿಡಿಯಿರಿ ಅಂತ ಕೇಳಾರ. ಹೌದಾ? ನೋಡ್ರಿ ಫಸ್ಟ್ ಲೆಕ್ಕದೊಳಗೆ ಏನ್ ಕೊಟ್ಟಾರಲ್ಲ ಅದನ್ನ ಮೊದ್ಲು ಬರ್ಕೋಬೇಕು. ನೋಡ್ರಿ ಒಂದು ಸಮಾಂತರ ಶ್ರೇಣಿ ಮೊದಲ 6 ಪದಗಳ ಮೊತ್ತ ಮೊದಲ 6 ಪದಗಳ ಮೊತ್ತ ಕೊಟ್ಟಾರ. ಹೌದಿಲ್ರಿ? ಹಂಗಂದ್ರೆ S6 ಇಸ್ ಈಕ್ವಲ್ ಟು 78. S6 ಇಸ್ ಈಕ್ವಲ್ ಟು 78. ಅದೇ ರೀತಿ ಮತ್ತೇನ್ ಕೊಟ್ಟಾರ? ಮೊದಲ 5 ಪದಗಳ ಮೊತ್ತ ಕೊಟ್ಟಾರ. ಹೌದಾ? ಮೊದಲ 5 ಪದಗಳ ಮೊತ್ತ ಎಷ್ಟು ಕೊಟ್ಟಾರಿ? 55. ಹಂಗಂದ್ರೆ S5 ಇಸ್ ಈಕ್ವಲ್ ಟು ಎಷ್ಟು ಬಂತ ನಮ್ಗ? S5 ಇಸ್ ಈಕ್ವಲ್ ಟು 55 ಅಂತ. ಹೌದಾ? ನೆಕ್ಸ್ಟ್ ಏನ್ ಮಾಡಂದಾರಿ ನಮ್ಗ? ಶ್ರೇಣಿಯ 6ನೇ ಪದವನ್ನ ಕಂಡುಹಿಡಿಯಿರಿ ಅಂದ್ರ. 6ನೇ ಪದ ಅಂದ್ರೆ ಏನ್ರಿ?
A6 ಹೌದಾ. 6ನೇ ಪದ ಅಂದ್ರೆ ಏನು, A6 ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಇದು ಸೂತ್ರ ಗೊತ್ತೈತ್ರಿ ನಮಗೆ. AN is equal to SN minus 1 ಹೌದಾ. AN ಅಂದ್ರೆ A6 ಅನ್ನು ಫೈಂಡ್ ಔಟ್ ಮಾಡಂದ್ರ S6 ಮೈನಸ್ SN minus 1 ಅಂದ್ರ S6 minus 1 ಅಂದ್ರೆ S5 ಹೌದಾ. S6 ಅಂದ್ರೆ ಎಷ್ಟು ಕೊಟ್ಟಾರಿ 78 ಮೈನಸ್ S5 ಅಂದ್ರೆ ಎಷ್ಟು ಕೊಟ್ರ 55. 78ರೊಳಗ 55 ಕಳೆದ್ರ 23 ಅಂತಕ್ಕಂಥದ್ದು ರೈಟ್ ಆನ್ಸರ್. ಬಿದ್ರಿ ಎಲ್ಲಾರ್ಗು. ನೆಕ್ಸ್ಟ್ ಇವು 2 ಮಾರ್ಕ್ಸಿನ ಕ್ವಶನ್. ಇಷ್ಟೊತ್ತನ ನಾವೇನ್ ಮಾಡಿದ್ವಿ, ಬಹು ಆಯ್ಕೆ 1 ಮಾರ್ಕ್ಸಿನ ಕ್ವಶನ್ ನೋಡಿದ್ವಿ. ಕೆಳಗಿನ ಪ್ರಶ್ನೆಗಳಿಗೆ ಬಂದ ಉತ್ತರಿಸ್ತೀವಿ ಅಂತಕ್ಕಂಥದ್ದನ್ನ 1 ಮಾರ್ಕ್ಸಿನ ಕ್ವಶನ್ ನೋಡಿದ್ವಿ. ಈಗ 2 ಮಾರ್ಕ್ಸಿಂದು ಸಮಾಂತರ ಶ್ರೇಣಿ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ನೋಡೋಣ. ನೋಡ್ರಿ, ಈ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಯಿರಿ ಅಂತಾರ. ಏನಂದಾರ್ರಿ, ಈ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಯಿರಿ ಅಂದ್ರ 3 + 7 + 11 + so on up to 10 ಪದಗಳವರೆಗೆ ಅಂತಾರ ಹೌದಾ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ, 3 + 7 + 11 + so on up to 10 ಪದಗಳವರೆಗೆ ಅಂದ್ರೆ ಇದರ ಅರ್ಥ ಏನು, A is equal to 3, D is equal to ನೋಡ್ರಿ, D is equal to 7ರಾಗ 3 ಕಳೆದ್ರ 4, ಅದನ್ನ 4 ಹಚ್ಕೋರಿ. 10 ಪದಗಳವರೆಗೆ ಅದರ ಅರ್ಥ ಏನ, N is equal to 10. ಈಗ ನಮ್ಗೆ ಸೂತ್ರ ಏನ್ ಗೊತ್ತೈತ್ರಿ, SN is equal to n/2 2a + n - 1 into D ಹೌದಾ. ಈ ಸೂತ್ರ ಹಚ್ಚಿ ಇದ್ರೊಳಗೆ ಬೇರೆ ತುಂಬ್ರಿ ಇಲ್ಲ. S10 ಫೈಂಡ್ ಔಟ್, S10 ಹೌದಾ. 10 ಪದಗಳವರೆಗೆ ಮೊತ್ತವನ್ನ ಕಂಡುಹಿಡಿ ಅಂದ್ರೆ S10 is equal to n/2, n ಅಂದ್ರ 10/2 into 2a, 2 into a ಅಂದ್ರ 3 ಪ್ಲಸ್ n - 1, 10 - 1 into D ಅಂದ್ರ 4 ನೋಡ್ರಿ. 10/2 ಆಸ್ ಇಟ್ ಈಸ್ ಇಡ್ರಿ. 3 ಎಷ್ಟು 6 ಅನ್ ಬರೀರಿ. ನೆಕ್ಸ್ಟ್ 10 - 1 is 9, 10ರಾಗ 1 ಕಳೆದ್ರ 9, 4ಕ್ಕೆ 4 ಹಂಗ ಇಡ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗ 10/2 ಆಸ್ ಇಟ್ ಈಸ್ ಇಡ್ರಿ. 6ಕ್ಕೆ 6 ಹಂಗ ಬರೀರಿ. 9 - 4 ಎಷ್ಟು 36 ಬರ್ರಿ. ಇದ್ರ ನೆಕ್ಸ್ಟ್ ಸ್ಟೆಪ್ ಒಳಗ ಕಡ್ತಾ ಬಿಡ್ರಿ. 2 2 5 ಹೌದಾ. ಇದನ್ನ ಇಲ್ಲಿ ಬರೀರಿ. 36ಕ್ಕ 6 ಕೊಡ್ಸಿದ್ರ 42. ಈ 42ಕ್ಕ 5ರಲ್ಲಿ ಗುಣಿಸಿದ್ರ 210. ಇಷ್ಟ ನೀವು ಮಾಡಿದ್ರ ಸಾಕ್ರಿ, ನಿಮ್ಗ 2 ಮಾರ್ಕ್ಸ್ ಗ್ಯಾರಂಟಿ ರೀ. ಇದ್ರೊಳಗ ಸೂತ್ರನ ಏನ್ ನೀವು ಮೊದ್ಲು ಸೂತ್ರ ಬರೀತಿರ್ಲಾ ಅದಕ್ಕೆ ಅರ್ಧ ಮಾರ್ಕ್ಸ್, ಸೂತ್ರದೊಳಗ ಬೆಲೆ ತುಂಬಿದ್ರ ಅರ್ಧ ಮಾರ್ಕ್ಸ್. ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿ 10/2 into 6 + 36 ಬರೆದ್ರ ಅದಕ್ಕೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಏನ್ ಆನ್ಸರ್ ಬರ್ತಿರ್ಲ ಅದಕ್ಕೆ ಅರ್ಧ ಮಾರ್ಕ್ಸ್ ರೀ. ಟೋಟಲ್ ಇದೆ 2 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ನೋಡ್ರಿ, 1 ನಿಮಿಷ ರೀ. ನೆಕ್ಸ್ಟ್ ನೋಡ್ರಿ, 5ರಿಂದ ಭಾಗವಾಗುವ ಏನಂದಾರಿ, 5ರಿಂದ ಭಾಗವಾಗುವ 2 ಅಂಕೆಯ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂದಾರ ಹೌದಾ. ಯಾವ ರೀತಿ ಮಾಡ್ಬೇಕಂದ್ರ 5ರಿಂದ ಭಾಗವಾಗುವ 2 ಅಂಕೆಯ ಸಂಖ್ಯೆಗಳು ಯಾವ್ಯಾವ ಅದಾವ್ರಿ ನೋಡ್ರಿ. 5ರಿಂದ ಭಾಗ ಆಗ್ತಾವಂದ್ರೆ ಈಸಿಯಾಗಿ ಬರ್ಬಿಡುವುದು 10 15 ಹೌದಾ. 1 ನಿಮಿಷ. 10 15 ಮತ್ತ 20 ಮತ್ತ ಸೊ ಆನ್ ಎಲ್ಲಿ ತನ ಬರ್ತೈತಿ 95 ಆದ್ಮೇಲೆ 5ರಿಂದ ಭಾಗ ಹೋಗೋದು 100. ನಮ್ಗ 100 ಅದು 3 ಅಂಕಿ ಸಂಖ್ಯೆ ಆಕೇತಿ. ನಮ್ಗ ಅವ್ರ ಏನ್ ಕೇಳ್ಯಾರ್ರಿ, 5ರಿಂದ ಭಾಗವಾಗ್ತಕ್ಕಂತಹ 2 ಅಂಕೆಯ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಯಿರಿ ಅಂದಾರ. ಮೊತ್ತ ಅಂದ್ಕೂಳೆನ ನಾವು ಈ ಅಂಕಿ ಎಲ್ಲಾ ಅಂಕಿದ ಮೊತ್ತ ಅಂದ್ಕೂಳೆನ ಅಲ್ಲಿ ಏನ್ ಅನ್ಕೋಬೇಕ್ರಿ, ಎಲ್ಲಾ ಕಡೆನೂ 10 + 15 + 20 ಸೊ ಆನ್ ಅಪ್ ಟು 95 ತನ ಬರ್ಕೊಂಡು ಹೌದಾ. ನೆಕ್ಸ್ಟ್ ಇದ್ರೊಳಗೆ ಎ ಅಂದ್ರೆ ಎಷ್ಟೈತ್ರಿ, A is equal to 10, D is equal to ಎಷ್ಟೈತಿ 5 ನೋಡ್ರಿ. ಸೊ ಆನ್ ಅಪ್ ಟು +95 ಕೊಟ್ಟಾರಂದ್ರ ಅದ TN ಹೌದಾ. TN is equal to ಎಷ್ಟೈತಿಲ್ಲ 95. ಹಂಗಂದ್ರ TN is equal to TN ಅಂದ್ರು ಒಂದ AN ಅಂದ್ರು ಒಂದ, ಮತ್ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ ಇದೇನ್ TN ಬರ್ತಾರ ಅಂತ ಹೇಳಿ. TN ಅಥವಾ AN is equal to A + n - 1 into D ಆ ಸೂತ್ರ ಬರೀರಿ. ಈ ಸೂತ್ರದೊಳಗ ಪ್ರತಿಯೊಂದು ಬೆಲೆಯನ್ನ ತುಂಬ್ರಿ. TN ಅಂದ್ರ 95 ಅಥವಾ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ AN ಹೌದಾ. ಇದ್ರೊಳಗೆ A ಅಂದ್ರೆ ಎಷ್ಟು ಕೊಟ್ಟಾರಿ 10, n - 1 ಆಸ್ ಇಟ್ ಈಸ್ ಇಡ್ರಿ. n ಬೆಲೆನ ಕಂಡು ಹಿಡಿಯಾಕತ್ತೇವೆ ನಾವು. 5ಕ್ಕೆ 5 ಆಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ n - 1 ಆಸ್ ಇಟ್ ಈಸ್ ಇಡ್ರಿ. ಇಲ್ಲಿ ನೋಡ್ರಿ, ಫಸ್ಟ್ ಇಲ್ಲೇ 95 ಐತಿ, ಇದು +10 ಐತಿ. ಈ ಕಡೆ ಬಂದ್ರೆ ಏನಾಕೈತಿ -10 ಆಕೈತಿ. 95ರೊಳಗ 10 ಕಳೆದ್ರ 85 ಆ 85 ಬರ್ತೈತಿ. ಇಲ್ಲಿ ನೋಡ್ರಿ n - 1 into 5 ಐತಿ ಇಲ್ಲಿ ಹೌದಾ. ಈ into 5
ಈ ಕಡೆ ಗುಣಾಕಾರ ಐತಂದ್ರ ಈ ಕಡೆ ಬಂದ್ರೆ ಏನಕ್ಕದ ಭಾಗಾಕಾರ ಆಕೈತಿ. ಅದಕ್ಕ 85 ಭಾಗ್ಲೆ 5. ಇದು ಸ್ಟೆಪ್ ತಿಳಿತ್ರಿ ಎಲ್ಲಾರ್ಗು. ನೆಕ್ಸ್ಟ್ n-1 ಈಸ್ ಈಕ್ವಲ್ ಟು 5 1 5 17 17 5 85. ಅದಕ್ಕ 5 1 5 17. ಈಗ ನಮ್ಗ n-1 ಈಸ್ ಈಕ್ವಲ್ ಟು 17 ಬಂತು. ನಮ್ಗೆ n-1 ಬೇಡ, ಬರೀ n ಬೇಕಂದ್ರ ಈ -1 ಈ ಕಡೆ ಬಂದ್ರೆ ಏನಕ್ಕೈತ್ರಿ ಇದು, ಈ -1 ಈ ಕಡೆ ಬಂದ್ರೆ ಏನಕ್ಕೈತಿ +1. ಹೌದಾ? n ಈಸ್ ಈಕ್ವಲ್ ಟು 17 + 1 ಅಂದ್ರ 18. ಹಂಗಂದ್ರ ನಮ್ಗೀಗ n ಈಸ್ ಈಕ್ವಲ್ ಟು ಎಷ್ಟು ಬಂತ್ರಿ 18. ಹೌದಾ? ನೆಕ್ಸ್ಟ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಹೌದಾ? n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಏನ್ರಿ? Sn ಈಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು d. ಇದರೊಳಗೆ ಪ್ರತಿಯೊಂದು ಬೆಲೆ ತುಂಬ್ರಿ. 18 ಈಸ್ ಈಕ್ವಲ್ ಟು 18 ಭಾಗ್ಲೆ 2. ನೆಕ್ಸ್ಟ್ ಇಂಟು 2 a ಅಂದ್ರ 10 ಪ್ಲಸ್ n-1 ಅಂದ್ರ 18 - 1 ಇಂಟು d ಅಂದ್ರೆ ಎಷ್ಟೈತ್ರಿ 5. ನೆಕ್ಸ್ಟ್ 2 1 2 2 9 18. ಹೌದಾ? ಅದಕ್ಕಿಲ್ಲಿ 9ಕ್ಕೆ 9 ಬರೀರಿ. 10 2 20 ಅಥವಾ 2 10 20. 18ರಾಗ 1 ಕಳೆದ್ರೆ ಎಷ್ಟ್ರಿ? 18ರಾಗ 1 ಕಳೆದ್ರ 17. 17 ಇಂಟು 5 ಅಂದ್ರ 17 85. ನೆಕ್ಸ್ಟ್ ಸ್ಟೆಪ್ ಒಳಗ 9ಕ್ಕೆ 9 ಆಸ್ ಇಟ್ ಈಸ್ ಬರೀರಿ. 20ಕ್ಕ 85 ಗುಣಿಸಿದ್ರ 105. 105ಕ್ಕ 9 ಗುಣಿಸಿದ್ರ 945. ಈ ರೀತಿಯಾರ ಮಾಡ್ಬೋದು. ಅಥವಾ ನೋಡ್ರಿ ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ ಎಲ್ಲಾರ್ಗು. ನೆಕ್ಸ್ಟ್ ಅಥವಾ ಇದನ್ನ ಇನ್ನೊಂದ್ ಸ್ಟೆಪ್ ಮೇಲೂ ಮಾಡ್ಬೋದು. ಯಾವ ರೀತಿ ಮಾಡ್ಬೋದಂದ್ರ ನೋಡ್ರಿ, ಫಸ್ಟ್ n ಈಸ್ ಈಕ್ವಲ್ ಟು ಎಷ್ಟೈತಿ 18. ಹೌದಾ? a ಅಂದ್ರೆ ಎಷ್ಟು a ಅಂದ್ರೆ ಎಷ್ಟೈತ್ರಿ 10. l ಅಂದ್ರೆ ಎಷ್ಟೈತಿ 95. ಸೂತ್ರ ಏನ್ರಿ? Sn ಕಂಡುಹಿಡಿತಕ್ಕಂತ ಇನ್ನೊಂದ್ ಸೂತ್ರ ಏನು? ಸ್ವಾಭಾವಿಕ ಸಂಖ್ಯೆಗಳ Sn ಕಂಡಿರ್ತಕ್ಕಂತ ಇನ್ನೊಂದ್ ಸೂತ್ರ ಯಾವುದು? Sn ಈಸ್ ಈಕ್ವಲ್ ಟು n/2 a ಇಂಟು a ಪ್ಲಸ್ l. ಹೌದಾ? ಎಸ್ 18 ಕಂಡುಹಿಡಿಬೇಕಂದ್ರ n ಅಂದ್ರ 18 ಇಂಟು l a ಅಂದ್ರ 10 ಪ್ಲಸ್ l ಅಂದ್ರ 95 ಭಾಗ್ಲೆ 2. 2 1 2 9. ಇಲ್ಲಿ ಏನ್ ಹೇಳ್ತ್ರಿ 9ಕ್ಕೆ 9 ಹಂಗ ಬರೀರಿ. 95ಕ್ಕೆ 10 ಕುಡಿಸಿದ್ರ 105. 105ಕ್ಕೆ 9 ಗುಣಿಸಿದ್ರ 945. ಇದು ಬ್ಯಾಡ್ರಿ ನನಗ ಇನ್ನ ಬೇರೆ ಸ್ಟೆಪ್ ಬೇರೆ ಮೆಥಡ್ ಮಾಡ್ತೀನಿ ಅನ್ನೋರು ಈ ಮೆಥಡ್ಲೇನು ಮಾಡ್ಬೋದು. ನೋಡ್ರಿ ಇದು ಕಟ್ಟ 3 ವಿಧಾನ ಅದಾವ್. ನಿಮ್ಗೆ ಎಕ್ಸಾಮ್ನಾಗ ಯಾವ್ದು ಈಸಿ ಆಕೈತಲ್ಲ ಆ ಮೆಥಡ್ ಮಾಡಿದ್ರು ನಿಮ್ಗ ಮಾರ್ಕಸ್ ಕೊಡ್ತಾರ್ರಿ. ನೆಕ್ಸ್ಟ್ 10 ಪ್ಲಸ್ 15 ಪ್ಲಸ್ 20 ಪ್ಲಸ್ so on up to 95. ಹೌದಾ? ಇದ್ರೊಳಗ 5 ಕಾಮನ್ ತಕೊಂಡ್ಬಿಡೋಣಂತ. 5 ಎಷ್ಟಲೆ 10, 5 2 10, 5 3 15, 5 4 20 so on up to 5 19. ಹೌದಾ? ಈಗ ಏನ್ ಮಾಡ್ರಿ 5ಕ್ಕೆ 5 ಆಸ್ ಇಟ್ ಈಸ್ ಇಡ್ರಿ. ಇದನ್ನ ಸಿಗ್ಮಾ 19 ಮೈನಸ್ 1. ನೋಡ್ರಿ ಇಲ್ಲಿ ಯಾಕಂದ್ರ ಇಲ್ಲಿ ನಾವು ಸ್ಟಾರ್ಟ್ ಮಾಡಿರೋದು 2ರಿಂದ ಸ್ಟಾರ್ಟ್ ಮಾಡೇವಿ. ಇಲ್ಲಿ ಮಿಸ್ ಆಗಿರೋದು ಯಾವ್ದು 1. ಅದಕ್ಕ ಇಲ್ಲೇ -1 ಬರ್ಕೋಬೇಕು. ಸಿಗ್ಮಾ 19 ಅಂದ್ರ n ಇಂಟು n-1 ಡಿವೈಡೆಡ್ ಬೈ 2. ಹೌದಾ? n ಇಂಟು ಸಿಗ್ಮಾ n ಇಸ್ ಈಕ್ವಲ್ ಟು n ಇಂಟು n-1 ಡಿವೈಡೆಡ್ ಬೈ 2. ಹೌದಾ? n ಅಂದ್ರೆ ಎಷ್ಟೈತ್ರಿ? n ಅಂದ್ರ 19 ಇಂಟು 19 ಮೈನಸ್ 1 ಭಾಗ್ಲೆ 2. ಹೌದಾ? ಇಸ್ ಈಕ್ವಲ್ ಟು 19ಕ್ಕೆ 19 ಹಂಗ ಬರೀರಿ. 19 ಇಂಟು 19ಕ್ಕೆ 1 ಕಳೆದ್ರ 18 ಭಾಗ್ಲೆ 2. 2 1 2 9. ಹೌದಾ? 19 ಇದನ್ನ ಈ ಮೆಥಡ್ಲಿ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ ಸಿಗ್ಮಾ ಏನ್ ಅಂದ್ರ n ಇಂಟು n+1 ಡಿವೈಡೆಡ್ ಬೈ 2. ಇಲ್ಲಿ n-1 ರಾಂಗ್ ಆಗಿಟ್ರಿ. ಸಿಗ್ಮಾ ಎನ್ ಫಾರ್ಮುಲಾ ಏನ್ರಿ? ಸಿಗ್ಮಾ n ಇಸ್ ಈಕ್ವಲ್ ಟು n ಇಂಟು n+1 ಡಿವೈಡೆಡ್ ಬೈ 2. ಹೌದಾ? 19ಕ್ಕೆ 1 ಕುಡ್ಸಿದ್ರ ನೆಕ್ಸ್ಟ್ ನೋಡ್ರಿ 19ಕ್ಕೆ 19 ಹಂಗ ಇಡ್ರಿ. 19ಕ್ಕೆ 1 ಕುಡ್ಸಿದ್ರ 20 ಭಾಗ್ಲೆ 2. 2 1 2 2 10 20. ಹೌದಾ? 19 10 190. ಅದಕ್ಕೆ ಡೈರೆಕ್ಟ್ 190 ಬರ್ದೇರಿ. ತಿಳಿತ್ರಿ? ಸಿಗ್ಮಾ 19 ಅಂದ್ರ 190 ಮೈನಸ್ 1. 5ಕ್ಕೆ 5 ಹಂಗ ಇಡ್ರಿ. 190ಕ್ಕೆ 190ರಾಗ 1 ಕಳೆದ್ರ 189. 189ಕ್ಕೆ 5ರಲ್ಲಿ ಗುಣಿಸಿದ್ರ 945. ತಿಳಿತಲ್ರಿ? ಇದು ನಿಮ್ಗೆ ಏನ ಡೌಟ್ ಇದ್ರು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಹಾಕ್ರಿ, ನಾನು ನಿಮ್ಗ ಹೇಳ್ಕೊಡ್ತೀನಿ. ನೆಕ್ಸ್ಟ್
ನೆಕ್ಸ್ಟ್ ನೋಡ್ರಿ 1, 5, 9 ಸೊ ಆನ್ ಅಪ್ ಟು ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಯಿರಿ ಅಂದ್ರ. ಹೌದಾ? 1, 5, 9 ಸೊ ಆನ್ ಅಪ್ ಟು S20 ಮೊದಲ 20 ಪದ ಅಂದ್ರ S20 ನ ಫೈಂಡ್ ಔಟ್ ಮಾಡ್ಬೇಕು. ಹೌದಾ? ಎ ಅಂದ್ರ 1, ಡಿ ಅಂದ್ರ 5 - 1 ಹಿಂದಿನ ಪದದೊಳಗ ಮುಂದಿನ ಪದ ಕಳೆದ್ರ 5ರಾಗ 1 ಕಳೆದ್ರ 4 n = 20. ಹೌದಾ? ಸೂತ್ರ ಏನ್ರಿ? Sn = n/2 × 2a + n - 1 × d. ಹೌದಾ? Sn ಅಂದ್ರೆ S20 = n ಇದ್ದಲ್ಲೇ 20/2 ಇಂಟು 2 ನೋಡ್ರಿ 2ಕ್ಕೆ 2 ಹಂಗ ಬರೀರಿ. a ಇದ್ದಲ್ಲ ಎಷ್ಟ್ರಿ? ಇಂಟು 1 ಪ್ಲಸ್ n - 1 ಅಂದ್ರೆ 20 - 1 ಇಂಟು d ಅಂದ್ರ 4. ಹೌದಾ? ನೆಕ್ಸ್ಟ್ ಸ್ಟೆಪ್ ಒಳಗ 2 1 2 2 10 20 ಅದಕ್ಕೆ 10 ಬರೀರಿ. 2 1 2 2 ಬರೀರಿ. 20ರಾಗ 1 ಕಳೆದ್ರ 19 ಆ 19 ಇಲ್ಲಿ ಬರೀರಿ. ನೆಕ್ಸ್ಟ್ 4ಕ್ಕೆ 4 ಆಸ್ ಇಟ್ ಈಸ್ ಬರೀರಿ. ನೆಕ್ಸ್ಟ್ 10ಕ್ಕೆ 10 ಹಂಗ ಬರೀರಿ. 2ಕ್ಕೆ 2 ಹಂಗ ಬರೀರಿ. 19 4 ಎಷ್ಟು? 76. ಹೌದಾ? ನೆಕ್ಸ್ಟ್ 10ಕ್ಕೆ 10 ಹಂಗ ಬರೀರಿ. 76ಕ್ಕೆ 2 ಕೂಡಿಸಿದ್ರ 78. 78 10 780 ಇಷ್ಟ ಮಾಡಿದ್ರೆ ಸಾಕ್ರಿ 2 ಮಾರ್ಕ್ಸ್. ನೋಡ್ರಿ ಒಬ್ಬೊಬ್ರ ಮಕ್ಳು ಇಂತ ನಂಗೆ ಮೇಡಮ್ ನಂಗೆ ಲೆಕ್ಕ ಅಂದ್ರ ಬಹಳ ಡಿಫಿಕಲ್ಟ್ ಆಗೈತಿ. ಮ್ಯಾಥ್ಸ್ ಅಂದ್ರ ಬಹಳ ಡಿಫಿಕಲ್ಟ್. ನೋಡ್ರಿ ಏನೈತಿ, ಬರೀ ನೀವು ಲೆಕ್ಕದೊಳಗೆ ಕೊಟ್ಟಿರ್ತಕ್ಕಂತ A, D, N ಬೆಲೆ ಬರೆದ್ರೆ ಸಾಕ್ರಿ ನಿಮ್ಗೆ ಅರ್ಧ ಮಾರ್ಕಸ್. ಅದು ಬರೀ ಸೂತ್ರ ಬರೆದ್ರೆ ಸಾಕ್ರಿ ಅರ್ಧ ಮಾರ್ಕಸ್. ಸೂತ್ರದೊಳಗೆ ಬರೀ ಬೆಲೆ ತುಂಬಿದ್ರ ಅರ್ಧ ಮಾರ್ಕಸ್. ಲಾಸ್ಟ್ ನೀವು ಫೈನಲ್ ಆನ್ಸರ್ಗೆ ಅರ್ಧ ಮಾರ್ಕಸ್ ರೀ. ಯಾರುನು ಒಂದು ಕ್ವಶನ್ ಮಿಸ್ ಬಿಡ ಬರ್ಬಾರ್ದ್ರಿ. ನಿಮ್ಗೆ ಏನ್ ತಿಳಿತೈತಿಲ್ಲ ಅಷ್ಟ ಅರ್ಧಾರ ಲೆಕ್ಕನ ಮಾಡ್ ಬಂದ್ರು ಸಾಕ್ರಿ ನೀವು ಆರಾಮ್ ಪಾಸಿಂಗ್ ಮಾರ್ಕ್ಸ್ ನ ತಗೋಬಹುದ್ರಿ. ನೆಕ್ಸ್ಟ್ 2, 5, 8 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಸೂತ್ರವನ್ನ ಉಪಯೋಗಿಸಿ ಕಂಡುಹಿಡಿಯ ಅಂದ. ಹೌದಾ? ಇದನ್ನು ಸೇಮ್ ಇದು ಏನ್ ನಾವು ಥರ್ಡ್ ಒನ್ ಮಾಡಿದ್ದಲ್ಲ ಎಕ್ಸಾಕ್ಟ್ಲಿ ಸೇಮ್ ನ ಮಾಡೋದ್ರಿ. ಇದು ನೋಡ್ರಿ A = 2, D ಅಂದ್ರೆ ಎಷ್ಟೈತ್ರಿ? D ಅಂದ್ರೆ ಎಷ್ಟು? 5 - 2 5 - 2 5ರಾಗ 2 ಕಳೆದ್ರ 3 n = 20. Sn = ಸೂತ್ರ ಏನ್ರಿ? Sn = n/2 × 2a + n - 1 × d. ಸೂತ್ರದೊಳಗೆ ಬೆಲೆ ತುಂಬ್ರಿ. n ಇದ್ದಲ್ಲಿ 20 ಹಾಕಿದೆ. S20 = n ಇದ್ದಲ್ಲಿ 20/2 ಇಂಟು 2ಕ್ಕೆ 2 ಹಂಗ ಬರ್ರಿ. ಇಂಟು a ಅಂದ್ರ 2 ಪ್ಲಸ್ n ಅಂದ್ರ 20 ಮೈನಸ್ 1ಕ್ಕೆ 1 ಹಂಗ ಬರೀರಿ. ಇಂಟು d ಅಂದ್ರ 3. ನೆಕ್ಸ್ಟ್ ಸ್ಟೆಪ್ ಒಳಗ S20 = 2 1 2 2 10 20. ಹೌದಾ? 2 10 20 2 2 4 20ರಾಗ 1 ಕಳೆದ್ರ 19 ಇಂಟು 3ಕ್ಕೆ 3 ಹಂಗ ಬರೀರಿ. ನೆಕ್ಸ್ಟ್ ಸ್ಟೆಪ್ ಒಳಗ 10ಕ್ಕೆ 10 ಹಂಗ ಬರೀರಿ. 4ಕ್ಕೆ 4 ಹೆಂಗೈತಿ ಹಂಗ ಬರೀರಿ. 19 3 ಎಷ್ಟು? 57. 10ಕ್ಕೆ 10 ಹಂಗ ಬರೀರಿ. 57ಕ್ಕೆ 4 ಕೂಡಿಸಿದ್ರ 61. 61 610 ಇಷ್ಟ ಮಾಡಿದ್ರೆ ಸಾಕ್ರಿ 2 ಮಾರ್ಕ್ಸ್. ನೋಡ್ರಿ ಆಗ್ಲೇ ನಾ ಹೇಳ್ದಂಗ ಬರೀ A, D, N ಬೆಲೆ ಬರೆದ್ರೆ ಸಾಕ್ರಿ ನಿಮ್ಗ ಅರ್ಧ ಮಾರ್ಕಸ್. ಸೂತ್ರ ಬರೆದ್ರೆ ಸಾಕ ಅರ್ಧ ಮಾರ್ಕಸ್. ಸೂತ್ರದೊಳಗೆ ಬೆಲೆ ತುಂಬಿ ಸೆಲ್ಫ್ ಸಿಂಪ್ಲಿಫಿಕೇಶನ್ ಮಾಡಿದ್ರ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ಸ್ ಆನ್ಸರ್ ಗೆ ಅರ್ಧ ಮಾರ್ಕ್ಸ್. ಟೋಟಲ್ ಇದು 2 ಮಾರ್ಕ್ಸಿಂಗ್ ಕ್ವಶನ್. ನೋಡ್ರಿ ನೆಕ್ಸ್ಟ್ 5, 11, 17 ಸೊ ಆನ್ ಅಪ್ ಟು ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಅಂದಾರಿ. ಇದು ಎಕ್ಸಾಕ್ಟ್ಲಿ ಸೇಮ್ ಲೆಕ್ಕನ ನೋಡ್ರಿ ಅಂದ್ರೂ ಹೇಳ್ಕೊಡ್ತೀನಿ. A = 5, D ಅಂದ್ರ 11ರಾಗ 5 ಕಳೆಬೇಕು. ನೋಡ್ರಿ ಹಿಂದಿನ ಪದದೊಳಗ ಮುಂದಿನ ಪದ ಕಳೆದಿದ್ದು 11ರಾಗ 5 ಕಳೆದ್ರ D = 6 n = 20. ಹೌದಾ? Sn = n/2 × 2a + n - 1 × d. ಇದ್ರೊಳಗೆ n ಇದ್ದಲ್ಲಿ ಎಷ್ಟಿತ್ರಿ? 20/2 ಇಂಟು 2 ಇಂಟು a ಅಂದ್ರ 5 ಪ್ಲಸ್ n ಅಂದ್ರೆ 20 ಮೈನಸ್ 1 ಇಂಟು d ಅಂದ್ರ 6. ಹೌದಾ? 2 1 2 2 10 20. ಹೌದಾ? 10 ಬರ್ದ್ರಿ. 5 2 ಎಷ್ಟು? 10 ಆ 10ನ್ನ ಇಲ್ಲಿ ಬರೀರಿ. ನೆಕ್ಸ್ಟ್ 20ರಾಗ 1 ಕಳೆದ್ರ 19 ಇಂಟು 6ಕ್ಕೆ 6 ಹಂಗ ಬರೀರಿ. ನೆಕ್ಸ್ಟ್ ಸ್ಟೆಪ್ ಒಳಗ 10ಕ್ಕೆ 10 ಹಂಗ ಬರೀರಿ. ಈ 10ಕ್ಕೆ 10 ಹಂಗ ಬರೀರಿ. 19 6 ಎಷ್ಟು? 114. ನೆಕ್ಸ್ಟ್ 10ಕ್ಕೆ 10 ಹಂಗ ಬರೀರಿ. 114ಕ್ಕೆ 10 ಕೂಡಿಸಿದ್ರ 124. 124 1240. ಇಷ್ಟ ಮಾಡಿದ್ರೆ ಸಾಕ್ರಿ ನಿಮ್ಗ 2 ಮಾರ್ಕ್ಸ್. ನೆಕ್ಸ್ಟ್ ಸೇಮ್ ಅದೇ ರೀತಿ 2 + 7 + 12 ಪ್ಲಸ್ 1 ಅಪ್ ಟು ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನ ಸೂಕ್ತವಾದ ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂದ್ರ. ಹೌದಾ? A ಅಂದ್ರೆ ಎಷ್ಟೈತ್ರಿ ಇಲ್ಲಿ? 2. D ಅಂದ್ರ 7 - 2 ಅಂದ್ರ 5. N ಅಂದ್ರೆ ಎಷ್ಟು ಕೊಟ್ಟಾರಿ? 20. ಸೂತ್ರ ಬರೀರಿ. Sn = n/2 × 2a + n - 1 × d. ಸೂತ್ರದೊಳಗೆ ಪ್ರತಿಯೊಂದ್ರದ್ದು ಬೆಲೆ ತುಂಬ್ರಿ. ಈಗ ಏನ್ ಬರ್ಕೊಂಡಿರ್ಲಾ ಅದನ್ನ
ಪ್ರತಿಯೊಂದು ಇದ್ರಾಗೂ ಸೂತ್ರದಾಗ ತುಂಬ್ರಿ. S20 is equal to 20 divided by 2. n ಅಂದ್ರೆ 20 ಬಾಗ್ಲೆ 2 ಇಂಟು 2 ಹಂಗ ಬರೀರಿ. a ಅಂದ್ರೆ 2 ಪ್ಲಸ್ n ಮೈನಸ್ 1 ಅಂದ್ರೆ 20 ಮೈನಸ್ 1 ಇಂಟು d ಅಂದ್ರೆ ಎಷ್ಟೈತ್ರಿ 5. 2 ಒಂದ್ಲೆ 2 10. ಹೌದಾ 2 10. ಆ 10 ಇಲ್ಲಿ ಬರೀರಿ. 2 2 4 20 ಒಂದ್ ಕಳೆದ್ರೆ 19 5 5 ಹಂಗ ಬರೀರಿ. ನೆಕ್ಸ್ಟ್ ಸ್ಟೆಪ್ ಒಳಗ 10 10 ಹಂಗ ಬರೀರಿ. ನೋಡ್ರಿ 19 5 ಎಷ್ಟ್ರಿ 95. 95ಕ್ಕೆ 4 ಕುಡಿಸಿದ್ರ 95ಕ್ಕೆ 4 ಕುಡಿಸಿದ್ರೆ ಎಷ್ಟ್ರಿ 99. ಆ 99 ಇಲ್ಲಿ ಬರ್ರಿ. 99 10ರಲ್ಲಿ ಗುಣಿಸಿದ್ರ 995 ಆನ್ಸರ್. ನೆಕ್ಸ್ಟ್ ಈಗ 3 ಮಾರ್ಕ್ಸ್ ಇಂದ ಯಾವ ರೀತಿ ಸಮಾಂತರ ಶ್ರೇಣಿ ಮೇಲೆ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನೋಡೋಣ. ಈ ಸಮಾಂತರ ಶ್ರೇಣಿ ಅಂತಕ್ಕಂಥದ್ದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಇದ್ರ ಮೇಲೆ ಯಾವ ರೀತಿ ಬೇಕಾದ್ರೂ ಲೆಕ್ಕ ಕೇಳ್ಬೋದು. ಎಷ್ಟೇ ಮಾರ್ಕ್ಸ್ ಬೇಕಂದ್ರೂ ಕೇಳ್ಬೋದ್ರಿ. 1 ಮಾರ್ಕ್ಸ್ 2 3 4 ಮತ್ತೆ 5 ಮಾರ್ಕ್ಸ್ ಇಂದ ಬರ್ತಾವ್ರಿ ಇದ್ರ ಮೇಲೆ ಕ್ವಶನ್ಸ್. ನೆಕ್ಸ್ಟ್ 5 ಮಾರ್ಕ್ಸ್ ಇಂದ ತೋರಿಸ್ತೇನ್ರಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಇದ್ರ ಮೇಲೆ ಅಂತಕ್ಕಂಥದ್ದು. ನೋಡ್ರಿ ನಂದು ವಿಡಿಯೋ ಬಿಟ್ಕೊಳ್ಳೆ ನಿಮ್ಗ ನನ್ ವಿಡಿಯೋ ಬಿಟ್ಕೊಳ್ಳಿ ನಿಮ್ಗೆ ರೀಚ್ ಆಗ್ಬೇಕಂದ್ರೆ ನೀವು ನಮ್ಗೆ ಏನ್ ಮಾಡ್ಬೇಕ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಂದ್ರ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿಟ್ಕೊಂಡ್ರಂದ್ರ ನಾ ವಿಡಿಯೋ ನಿಮ್ ಯೂಟ್ಯೂಬ್ ನಲ್ಲಿ ಬಿಟ್ಟ ತಕ್ಷಣ ನಿಮ್ಗ ಅದಕ್ಕೆ ಆ ವಿಡಿಯೋ ನೀವು ತಕ್ಷಣ ನೋಡ್ಬಿಡ್ಬೋದ್ರಿ. ಈ ಎಕ್ಸಾಮ್ ಏನದಲ್ಲ ಪ್ರತಿಯೊಂದು ಪ್ರತಿಯೊಂದ್ರದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಮತ್ತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ನಾನ್ ನಿಮ್ಗ ಪ್ರೊವೈಡ್ ಮಾಡ್ತೇನ್ರಿ. ನಿಮ್ಗೆ ಎಕ್ಸಾಮ್ಗೆ ಯಾವ ತರ ಹೆಲ್ಪ್ ಬೇಕಲ್ಲ ಪ್ರತಿಯೊಂದು ತರಾನು ಹೆಲ್ಪ್ ನನ್ ಕಡೆಯಿಂದ ನಿಮ್ಗ ಸಿಗ್ತೈತ್ರಿ. ಅದಕ್ಕೆ ನನ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಅಲ್ಲಿರ್ತಕ್ಕಂಥ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರಿ ಅಂದ್ರ ನಾ ವಿಡಿಯೋ ಬಿಟ್ಟ ತಕ್ಷಣ ನಿಮ್ ಮೊಬೈಲ್ಗೆ ಡೈರೆಕ್ಟ್ ಬಿಡ್ತೈತ್ರಿ. ಒಮ್ಮೆ ತಗೊಂಡ್ಲೆ ನೋಡ್ಬಿಡ್ಬೋದ್ರಿ. ನೋಡ್ರಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಮಾರ್ಕ್ಸಿನ ಕ್ವಶನ್. ಒಂದು ಸಮಾಂತರ ಶ್ರೇಣಿಯ 7ನೇ ಪದವು ಅದರ 2ನೇ ಪದಕ್ಕಿಂತ 4ರಷ್ಟಿದೆ ಹಾಗೂ ಶ್ರೇಣಿಯ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ. ಹಾಗಾದ್ರೆ ಆ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂದ್ರ. ಹೌದಾ ಇದು 3 ಮಾರ್ಕ್ಸಿನ ಕ್ವಶನ್. ನೋಡ್ರಿ 7ನೇ ಪದವು ನೋಡ್ರಿ ಅದರದ್ದು 7ನೇ ಪದವು 4ನೇ ತಡ್ರಿ 7ನೇ ಪದವು 2ನೇ ಪದದ ಅಂದ್ರೆ T2. ಹೌದಾ 7ನೇ ಪದ ಅಂದ್ರೆ T7. ಟಿ ಅರ ಬರ್ಕೋರಿ. ಇಲ್ಲ ನಾನು ಎ ಬರ್ಕೋತೇನಂದ್ರ A7 ಬರ್ಕೋರಿ. A7 ಅಂದ್ರು ಒಂದ T7 ಅಂದ್ರು ಒಂದ. ಅದೇನೈತಂತ 2ನೇ ಪದದ 4ರಷ್ಟಕ್ಕೆ ಅಂದ್ರ 4 ಇಂಟು T2 ಅಥವಾ A2. ಹೌದಾ A7 ಅಂದ್ರೆ ಏನ್ ಬರೀತೀರಿ A7 is equal to A plus 6D. ಹೌದಾ ಇದ್ರ ಹಿಂದಿನ ಪದ ಬರಿಬೇಕು. A7 ಕೊಟ್ರ A plus 6D is equal to 4 into ನೋಡ್ರಿ A2 ಅಂದ್ರ A plus D ಅಂದ್ರೆ ಹಿಂದಿನ ಪದ A plus 1D. ಹೌದಾ ಇಲ್ಲಿ 2 ಕೊಟ್ಟಾರ 1D. ಇಲ್ಲ 7 ಕೊಟ್ಟಾರ ಅಂದ್ರೆ ಹಿಂದಿನ ಪದ 6D. A plus 6D is equal to 4 into A ಅಂದ್ರ 4A 4 into D ಅಂದ್ರ 4D. ನೆಕ್ಸ್ಟ್ 6D as it is ಬರೀರಿ. ಈ ಪ್ಲಸ್ 4D ಈ ಕಡೆ ಬಂದ್ರೆ ಏನಾಕೈತಿ ಮೈನಸ್ 4D. 4A as it is ಬರೀರಿ. ಪ್ಲಸ್ A ಈ ಕಡೆ ಬಂದ್ರೆ ಏನಾಕೈತಿ ಮೈನಸ್ A. 6D minus 4D ಅಂದ್ರ 2D is equal to ನೋಡ್ರಿ 4A minus A ಅಂದ್ರ 3A. ಹೌದಾ ಇದಷ್ಟ ಅಲ್ದ ಇನ್ನೊಂದು ಕಂಡೀಷನ್ ಕೊಟ್ಟಾರಿ. ಅದ್ರದ 12ನೇ ಪದವು ನೋಡ್ರಿ 12ನೇ ಪದವು 4ನೇ ಪದದ 3ರಷ್ಟಕ್ಕಿಂತ 2 ಹೆಚ್ಚಾಗಿದೆ ಅಂದ್ರ. ಹೌದಾ 12ನೇ ಪದ ಅಂದ್ರೆ A12 is equal to 4ನೇ ಪದಕ್ಕಿಂತ ಅಂದ್ರೆ A4 4ನೇ ಪದದ 3ರಷ್ಟು ಅಂದ್ರೆ 3 into A4 ಪ್ಲಸ್ 2 2 ಹೆಚ್ಚಾಗಿದೆ ಅಂದ್ರ ಪ್ಲಸ್ ಬರ್ಕೋಬೇಕು. 3ರಷ್ಟು 4ರಷ್ಟು ಅಂದ್ರೆ ಇಂಟು ಹಾಕೋಬೇಕ್ರಿ. 3 into A4 ಅದಕ್ಕಿಂತ 2 ಹೆಚ್ಚಾಗಿದೆ ಅಂದ್ರೆ ಏನ್ ಮಾಡ್ಕೋಬೇಕ್ರಿ ಪ್ಲಸ್ 2. ಹೌದಾ ಅದೇ ರೀತಿ ಇಲ್ಲಿನೂ ಅಷ್ಟೇ A12 ಅಂದ್ರ A plus 11D. ನೋಡ್ರಿ ಅಲ್ಲಿ 12 ಕೊಟ್ರ ಅದ್ರ ಹಿಂದಿನ ಪದ 11 ಬರ್ಕೋಬೇಕು. 3 into A4 ಅಂದ್ರ ಅದಕ್ಕಿಂತ ಒಂದು ಹಿಂದಿನ ಪದ A plus 3D. 3 ನೋಡ್ರಿ 4 ಕೊಟ್ರ 3D ಹಚ್ಕೋಬೇಕು. ಪ್ಲಸ್ 2 ಹಂಗ ಹಚ್ಕೋರಿ. A plus 11D as it is ಹಚ್ಕೋರಿ. 3 into A ಅಂದ್ರ 3A 3 9D ಪ್ಲಸ್ 2. ಹೌದಾ 11D ಹಂಗ ಬರೀರಿ. ಪ್ಲಸ್ 9D ಇಲ್ಲ ಐತಲ್ಲ ಅದು ಈ ಕಡೆ ಬಂದ್ರೆ ಏನಕೈತಿ ಮೈನಸ್ 9D. ಹೌದಾ 3A ಹಂಗ ಬರ್ಕೋರಿ. ಈ ಪ್ಲಸ್ ಎ ಈ ಕಡೆ ಐತಿ ಇದು ಈ ಕಡೆ ಬಂದ ಏನಕೈತಿ ಮೈನಸ್ A ಪ್ಲಸ್ 2ಕ್ಕೆ 2 ಹಂಗ ಬರೀರಿ. ನೆಕ್ಸ್ಟ್ ಸ್ಟೆಪ್ ಒಳಗ 11D ಒಳಗ 9D ಕಳೆದ್ರ 2D. 3A ಒಳಗ 1A ತೆಗೆದ್ರ 2A ಪ್ಲಸ್ 2. ನೋಡ್ರಿ ಇದನ್ನ ಇಕ್ವೇಶನ್ 1 ಬರ್ಕೋರಿ. ಇದನ್ನ ಇಕ್ವೇಶನ್ 2 ಬರ್ಕೋರಿ. ಈಗ ನಾನು ಈ ಒಂದನ್ನ 2ರೊಳಗ ಆದೇಶಿಸ್ತೀನಿ. ಆದೇಶಿಸೋದಂದ್ರ ಅದ್ರೊಳಗ ಬೆಲೆ ತುಂಬೋದು. ನೋಡ್ರಿ 2D is equal to ನೋಡ್ರಿ 2D is equal to 2A ಪ್ಲಸ್ 2 ಐತಲ್ಲ 2D ಅಂದ್ರೆ ಇಲ್ಲಿ 2D ಐತಿಲ್ರಿ. 2D ಅಂದ್ರೆ ಏನೈತ್ರಿ ಇಲ್ಲಿ 2D is equal to ಏನೈತಿ
3a. ಅದಕ್ಕ ನಾನಿಲ್ಲಿ 2d ಇಸ್ ಈಕ್ವಲ್ ಟು 2a ಪ್ಲಸ್ 2 ಇರೋ ಜಾಗದಾಗ 2d ಅಂದ್ರೆ ಏನ 3a. ಅದಕ್ಕ 3a ಇಸ್ ಈಕ್ವಲ್ ಟು 2a ಪ್ಲಸ್ 2 2a ಪ್ಲಸ್ 2 ಹಂಗ ಬರೀರಿ. 2d ಅಂದ್ರೆ ಏನ 3a. ಆ 3a ಇಲ್ಲಿ ಬರ್ಕೋರಿ. ನೆಕ್ಸ್ಟ್ ಸ್ಟೆಪ್ ಒಳಗ 3a ಪ್ಲಸ್ 2a ಕಡೆ ಬಂದ್ರ ಮೈನಸ್ 2a 2 2 ಹಂಗ ಬರೀರಿ. 3 2 ಕಳೆದ್ರ 1a ಬಂತು ಇಸ್ ಈಕ್ವಲ್ ಟು 2. ಇಲ್ಲಿ ತನ ಏನ್ರ ಡೌಟ್ ಐತ್ರಿ? ಬಂದ್ಬಿಟ್ಟು 2 ಸಲಾನ ವಿಡಿಯೋನ ಹಿಂದ್ ಮಾಡಿ ನೋಡಿದ್ರಿಂದ ನಿಮ್ಗ ಗೊತ್ತಾಗ್ತೈತ್ರಿ. ನೆಕ್ಸ್ಟ್ 2d is equal to 3a. ಹೌದಾ? 2d ಹಂಗ ಬರೀರಿ. 3 ಇಂಟು a ಅಂದ್ರೆ ಎಷ್ಟು ಬಂದ್ರಿ? 2. 2d is equal to 3 2 6. d is equal to 6 6 ಹಂಗ ಬರೀರಿ. ಇಲ್ಲಿ 2 ಗುಣಾಕಾರ ಐತಿ. ಈ ಕಡೆ ಬಂದ್ರೆ ಏನಾಯ್ತು? ಭಾಕಾರ ಆತ. 2 ಒಂದ್ಲಿ 2 3 ಹಂಗಂದ್ರ d is equal to ಎಷ್ಟು ಬಂತ ಈಗ? 3. ನಮ್ಗ ಸಮಾಂತರ ಶ್ರೇಣಿ ಬರಿಬೇಕಲ್ಲ. ಸಮಾಂತರ ಶ್ರೇಣಿ ಸಾಮಾನ್ಯ ರೂಪ ಅಂದ್ರೆ ಏನ್ರಿ? a ಪ್ಲಸ್ d a ಪ್ಲಸ್ 2d. a ಕೆ ಹಂಗ ಬರೀರಿ. a ಅಂದ್ರೆ 2, d ಅಂದ್ರ 3. a ಅಂದ್ರೆ 2, 2 ಹಂಗ ಬರೀರಿ. d ಅಂದ್ರ 3. ನೆಕ್ಸ್ಟ್ ಸ್ಟೆಪ್ ಒಳಗ 2 2 ಹಂಗ ಬರೀರಿ. 3ಕ 2 ಕೂಡಿಸಿದ್ರ 5, 3 2 6, 6ಕ್ಕೆ 2 ಕೂಡಿಸಿದ್ರ 8. ಇದೇ ನಮ್ಗ ಬೇಕಾಗಿರ್ತಕ್ಕಂತ ಸಮಾಂತರ ಶ್ರೇಣಿ. ಈ ತರ ಮಾಡಿದ್ರೆ ನಿಮ್ಗ 3 ಮಾರ್ಕ್ಸ್ ಗ್ಯಾರಂಟಿ ರೀ. ನೆಕ್ಸ್ಟ್ 3 ಮಾರ್ಕ್ಸ್ ಮತ್ ಯಾವ ರೀತಿ ಕ್ವೆಶ್ಚನ್ ಕೇಳಾರ ನೋಡ್ರಿ. ಒಂದು ರೇಖಾಖಂಡವನ್ನ ಸಮಾಂತರ ಶ್ರೇಣಿಯಲ್ಲಿರುವಂತೆ 4 ಭಾಗಗಳಾಗಿ ವಿಭಾಗಿಸಿದೆ. ಇವುಗಳಲ್ಲಿ 3ನೇ ಮತ್ತು 4ನೇ ಭಾಗದ ಉದ್ದಗಳ ಮೊತ್ತವು ಮೊದಲೆರಡು ಭಾಗಗಳ ಉದ್ದಗಳ ಮೊತ್ತದ 3ರಷ್ಟಿದೆ. 4ನೇ ಭಾಗದ ಉದ್ದವು 14 ಸೆಂಟಿಮೀಟರ್ಗಳಾದರೆ ಆ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯಿರಿ ಅಂತಾರ. ಹೌದಾ? ನೋಡ್ರಿ, ಫಸ್ಟ್ ನಾವು ರೇಖಾಖಂಡದ 4 ಭಾಗಗಳನ್ನ ಏನ್ ತಗೊಳೋಣ? a ಮೈನಸ್ 3d, a ಮೈನಸ್ d, a ಪ್ಲಸ್ d, a ಪ್ಲಸ್ 3d ತಗೊಳೋಣ. ಹೌದಾ? ನಮ್ಗೆ ಕೊಟ್ಟಿರ್ತಕ್ಕಂತ ಕ್ವಶನ್ ಪ್ರಕಾರ ಏನ್ ಕೊಟ್ಟಾರ? ಇಲ್ಲೇ ಸಮಾಂತರ ಶ್ರೇಣಿಯ 4 ಭಾಗಗಳಾಗಿ ವಿಭಾಗಿಸಿದ್ರ, ಒಂದು ರೇಖಾಖಂಡವನ್ನ 4 ಭಾಗಗಳಾಗಿ ವಿಭಾಗಿಸಿದ್ರ ಅದರದ 3ನೇ ಮತ್ತು 4ನೇ ಭಾಗಗಳ ಉದ್ದಗಳ ಮೊತ್ತವು ಮೊದಲೆರಡು ಭಾಗಗಳ ಉದ್ದಗಳ ಮೊತ್ತದ 3ರಷ್ಟಿದ್ದರೆ ಅದರದ 4ನೇ ಭಾಗದ ಉದ್ದವು 14 ಸೆಂಟಿಮೀಟರ್ಗಳಾದರೆ, ಹೌದಾ? ಇದರ ಕೊಟ್ಟ ಪ್ರಕಾರ ಏನಕ್ಕೈತ್ರಿ? a ಪ್ಲಸ್ d ಪ್ಲಸ್ a ಪ್ಲಸ್ 3d ಇಸ್ ಈಕ್ವಲ್ ಟು 3ರಷ್ಟು. ಎದ್ರದ್ದು 3ರಷ್ಟು? ಮೊದಲೆರಡು ಭಾಗಗಳ ಉದ್ದದ 3ರಷ್ಟು. ಮೊದಲೆರಡು ಭಾಗಗಳು ಯಾವುವು? a ಮೈನಸ್ 3d, a ಪ್ಲಸ್ d. ಹೌದಾ? ನೋಡ್ರಿ, ಇದು ಅಂಡರ್ಸ್ಟ್ಯಾಂಡ್ ಆತಿಲ್ರಿ ನಿಮ್ಗ? ನೋಡ್ರಿ, ಇದು ಮೊದಲನೇ ಭಾಗ ಅಂದ್ರೆ ಏನು? a ಪ್ಲಸ್ 3d, a ಮೈನಸ್ 3d. ಎರಡನೇ ಭಾಗ ಅಂದ್ರ a ಮೈನಸ್ d. ಮೂರನೇ ಭಾಗ ಅಂದ್ರ a ಪ್ಲಸ್ d. 4ನೇ ಭಾಗ ಅಂದ್ರ a ಪ್ಲಸ್ 3d. ಹೌದಾ? ನೋಡ್ರಿ, ಕೇರ್ಫುಲಿ ಕೇಳ್ರಿ. ಇದ್ರೊಳಗ 3ನೇ ಮತ್ತು 4ನೇ ಭಾಗದ ಉದ್ದಗಳ ಮೊತ್ತ, ಮೂರನೇದು ಮತ್ತ 4ನೇದು ಭಾಗಗಳ ಮೊತ್ತ ಅಂದಾರ. ಅದಕ್ಕ a ಪ್ಲಸ್ d, a ಪ್ಲಸ್ 3d. ಹೌದಾ? ಅದು ಎದಕ್ ಸಮಾನ ಆಗೈತಂದ್ರ ಮೊದಲೆರಡು ಭಾಗಗಳ ಉದ್ದಗಳ ಮೊತ್ತದ ನೋಡ್ರಿ, ಇವೆರಡು ಮೊದಲೇ 2 ಭಾಗನ ಇವೆರಡರದ್ದು ಮೊತ್ತ ಅಂದ್ರ a ಮೈನಸ್ d, a ಮೈನಸ್ 3d, a ಪ್ಲಸ್ a ಮೈನಸ್ d. ಅದರದ 3ರಷ್ಟಕ್ಕೆ ಅದಕ್ಕ ಇಂಟು, ಇವೆರಡನ್ನು ಕೂಡಿಸಿದ್ದಕ್ಕ ಇಂಟು ಹಾಕಿ 3 ಹಾಕೋಬೇಕು. ತಿಳಿದ್ರಿದ? a ಪ್ಲಸ್ d ಪ್ಲಸ್ a ಪ್ಲಸ್ 3d ಇಸ್ ಈಕ್ವಲ್ ಟು 3 ಇಂಟು a ಮೈನಸ್ 3d ಪ್ಲಸ್ a ಪ್ಲಸ್ d. ಹೌದಾ? ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡೋಣ. ಇಲ್ಲಿ a ಐತಿ. ಹೌದಾ? ಈ a ಕುಡಿಸಿದ್ರ 2a. ಹೌದಾ? ನೆಕ್ಸ್ಟ್ d ಕ 3d ಕುಡಿಸಿದ್ರ 4d. 3ಕ 3 ಹೆಂಗೈತಿ ಹಂಗ ಬರೀರಿ. ಈಗ a ಕ a ಕುಡಿಸಿದ್ರ 2a. ನೋಡ್ರಿ, ಮೈನಸ್ ಬಂದ್ರ ಕೂಡಿಸ್ಬೇಕು. ಮೈನಸ್ 3d ಮೈನಸ್ 4d ಅಂದ್ರ ಮೈನಸ್ d ಅಂದ್ರ ಮೈನಸ್ 4d. ಹೌದಾ? ಈ ಸ್ಟೆಪ್ ತಿಳಿತ್ರಿ ಎಲ್ಲಾರ್ಗು? ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡೋಣ ಅಂದ್ರ ಇದ್ರೊಳಗೆ 2 ಕಾಮನ್ ತಕೊಂಡ್ಬಿಡೋಣ. 2 ಕಾಮನ್ ತಗರಿ a ಉಳಿತು ಪ್ಲಸ್ 2 2 4 ಅದಕ್ಕ 2d. ಈ ಸ್ಟೆಪ್ ಒಳಗೆ ಏನ್ ಮಾಡೋಣ ಅಂದ್ರ 3 ಹಂಗ ಬರೀರಿ. ಇಲ್ಲಿನೂ 2 ಕಾಮನ್ ಐತಿ. 2ನ ಕಾಮನ್ ತಕೋರಿ. 2 ಕಾಮನ್ ತೆಗೆದು ಇಲ್ಲಿ ಉಳಿದಿದ್ದೇನು? a ಉಳಿತು ಮೈನಸ್ 2 ಎಷ್ಟೇ 4, 2 2 4d. 2d. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡೋಣ ಅಂದ್ರ ಈ ಎರಡು ಕ್ಯಾನ್ಸಲ್ ಆಗ್ಬಿಟ್ಟು. ಹೌದಾ? ಇಲ್ಲಿ ಉಳಿದಿದ್ದೇನಿಲ್ಲ? a ಪ್ಲಸ್ d, a ಪ್ಲಸ್ 2d, a ಪ್ಲಸ್ 2d ಹಂಗ ಬರೀರಿ. ಈ 3ರಲ್ಲಿ ಈ ಬ್ರಾಕೆಟ್ ಅನ್ನು ಬಿಡಿಸ್ಕೊಂಡ್ಬಿಡೋಣ ಅಂತ. 3 3a, ಆ 3a ಬರೀರಿ. ನೋಡ್ರಿ, ನೆಕ್ಸ್ಟ್ 2 2 4d.
ತಿಳಿತದ. ನೆಕ್ಸ್ಟ್ ಏನ್ ಮಾಡೋಣ್ರಿ, ಎ ಇಲ್ಲಿ ನೋಡ್ರಿ ಲಕ್ಷ ಕೊಟ್ಟು ನೋಡ್ರಿ 2D ಕ 2D ಹಂಗ ಬರಿತೀನಿ. ಈ ಮೈನಸ್ 6D ಈ ಕಡೆ ಬಂದ್ರ ಪ್ಲಸ್ 6D. 3A ಕ 3A ಹಂಗ ಬರಿತೀನಿ. ಪ್ಲಸ್ ಎ ಈ ಕಡೆ ಬಂದ್ರ ಮೈನಸ್ ಎ. ನೆಕ್ಸ್ಟ್ 6D ನೋಡ್ರಿ, 6D ಕ 2D ಕೂಡಿಸಿದ್ರ 8D ಈ ಕಡೆ ಹಚ್ಕೊಂತೀನಿ. 3A ಕ 1A ಕಳೆದ್ರ 2A. ಆಸ್ ಇಟ್ ಈಸ್ ಹಚ್ಕೊಂಡ್ರ ಚಿಹ್ನೆ ಚೇಂಜ್ ಆಗಿಲ್ಲ, ನಾವೇನು ಮಾಡಿಲ್ಲ. ಇಲ್ಲಿ 8D ಇಸ್ ಈಕ್ವಲ್ ಟು 2A ಅಂದ್ರು ಒಂದ, 2A ಇಸ್ ಈಕ್ವಲ್ ಟು 8D ಅಂದ್ರು ಒಂದ. ಮತ್ತೆ ಇಲ್ಲಿ ಮತ್ತೆ ಚಿಹ್ನೆ ಏನು ಚೇಂಜ್ ಮಾಡಕ್ ಬರಂಗಿಲ್ರಿ. ನೆಕ್ಸ್ಟ್ ಸ್ಟೆಪ್ ಒಳಗೆ ಎ ಇಸ್ ಈಕ್ವಲ್ ಟು ನೋಡ್ರಿ, ಎ ಇಸ್ ಈಕ್ವಲ್ ಟು 8D ಹಂಗ ಇಡ್ರಿ. ಪ್ಲಸ್ ಇಲ್ಲಿ ಇಂಟು ಐತಿ, 2 ಇಂಟು ಎ ಐತಲ್ಲ, ಇಂಟು ಐತಿ ಅಂದ್ರೆ ಈ ಕಡೆ ಬಂದ್ರ ಭಾಗಾಕಾರ ಆಕೈತಿ, ಈ ಕಡೆ ಗುಣಾಕಾರ ಐತ್ರಿ, ಈ ಕಡೆ ಬಂದ್ರ ಭಾಗಾಕಾರ ಆತ. 2 ಒಂದ್ಲೆ 2, 2 4ಲೆ 2 4ಲೆ 8 ಇಂಟು ಡಿ ಕ ಡಿ ಹಂಗ ಬರ್ರಿ. ಹಂಗಂದ್ರೆ ಎ ಇಸ್ ಈಕ್ವಲ್ ಟು ಎಷ್ಟು ಬಂತೀಗ 4D. ಹೌದಾ. ಈಗ ನಾನು ಎ ಪ್ಲಸ್ 3D ಇಸ್ ಈಕ್ವಲ್ ಟು 14. ಹೌದಾ. 4ನೇ ಪದ ನೋಡ್ರಿ, ಇನ್ನೊಂದ್ ಲೆಕ್ಕ ಏನ್ ಕೊಟ್ಟಾರ, ಇನ್ನೊಂದ್ ಕಂಡೀಷನ್, 4ನೇ ಪದದ ಉದ್ದವು 14 ಸೆಂಟಿಮೀಟರ್. ಹಂಗ್ರಿ 4ನೇ ಪದ ಅಂದ್ರೆ ಯಾವ್ದು, ಎ ಪ್ಲಸ್ 3D ಅಂದ್ರೆ 4ನೇ ಪದ ಹೌದಿಲ್ರಿ. ಅದಕ್ಕೆ ಎ ಪ್ಲಸ್ 3D ಇಸ್ ಈಕ್ವಲ್ ಟು 14 ಬರ್ಕೋಬೇಕು. ನೆಕ್ಸ್ಟ್ ಇವಾಗ ಎ ಅಂದ್ರೆ ಎಷ್ಟು ಬಂದೈತಿ ಈಗ ನಮ್ಗ 4D. ಎ ಇಸ್ ಈಕ್ವಲ್ ಟು 4D ಇಲ್ಲೇ. ಹೌದಾ. ಎ ಇಸ್ ಈಕ್ವಲ್ ಟು 4D ಬಂದೈತಿಲ್ರಿ, ಅದಕ್ಕೆ ಎ ಇರೋ ಜಾಗದಾಗ 4D ಬರೀರಿ. ಪ್ಲಸ್ 3D ಆಸ್ ಇಟ್ ಈಸ್ ಬರ್ದು ಇಸ್ ಈಕ್ವಲ್ ಟು 14 14 ಹಂಗ ಬರೀರಿ. 4D ಕ 3D ಕೂಡಿಸಿದ್ರ 7D ಇಸ್ ಈಕ್ವಲ್ ಟು 14. ಡಿ ಇಸ್ ಈಕ್ವಲ್ ಟು 14. ಇಲ್ಲಿ 7 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಏನಾಗ್ತೈತಿ ಭಾಗಾಕಾರ. 7 ಒಂದ್ಲೆ 7, 2ಲೆ 14. ಡಿ ಇಸ್ ಈಕ್ವಲ್ ಟು ಎಷ್ಟು ಅಂತ ನಮ್ಗ 2. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಎಷ್ಟೈತ್ರಿ ನಮ್ಗ, ಎ ಇಸ್ ಈಕ್ವಲ್ ಟು 4D. ಹೌದಾ. ಎ ಇಸ್ ಈಕ್ವಲ್ ಟು 4 ಇಂಟು ಡಿ ಅಂದ್ರೆ ಎಷ್ಟೈತಿಲೆ 2. ಎ ಇಸ್ ಈಕ್ವಲ್ ಟು 4 2ಲೆ 8. ಹಂಗಂದ್ರ ನಮ್ಗೀಗ ರೇಖಾಖಂಡದ ಉದ್ದ ಬೇಕಲ್ಲ. ಎ ಮೈನಸ್ 3D ಪ್ಲಸ್ ಎ ಮೈನಸ್ ಡಿ, ಎ ಪ್ಲಸ್ ಡಿ, ಎ ಪ್ಲಸ್ 3D ಇಸ್ ಈಕ್ವಲ್ ಟು ಎಷ್ಟು ಬಂತಿಲ್ಲ ನಮ್ಗ 4A. ಹೌದಾ. ಯಾಕಿದು 4A ಬಂತಂದ್ರ ನೋಡ್ರಿ, 3D ಕ 1D ಕೂಡಿಸಿದ್ರ 3D ಕ ಮೈನಸ್ ಡಿ ಮಾಡಿದ್ರ ಮೈನಸ್ 4D. ಹೌದಾ. ಮೈನಸ್ ಎಷ್ಟು ಬಂತ್ರಿ ಇಲ್ಲಿ 4D, ಮೈನಸ್ 4D. ಹೌದಾ. ಈ ಡಿ ಕ ಈ ಡಿ ಕೂಡಿಸಿದ್ರ 3D ಕ 1D ಕೂಡಿಸಿದ್ರ ಪ್ಲಸ್ 4D. ಈ ಮೈನಸ್ 4D ಪ್ಲಸ್ 4D ಎರಡು ಏನಕ್ಕಾವು ಕ್ಯಾನ್ಸಲ್ ಆಕಾವು. ಇಲ್ಲಿ ಉಳಿದಿದ್ದೇನು ಎ ಕೂಡಿಸಿದ್ರ 2A, 2A ಒಂದ್ ಎ ಕೂಡಿಸಿದ್ರ 3A, 3A ಒಂದ್ ಕೂಡಿಸಿದ್ರ 4A. ಮತ್ ಇದು 4A ಹೆಂಗ್ ಬಂತ್ರಿ ಅನ್ಬೇಡ್ರಿ, 4ಕ್ಕ 4 ಹಂಗ. ನೆಕ್ಸ್ಟ್ ಇದ 4ಕ್ಕ 4 ಹಂಗ ಬರೀರಿ. ನೆಕ್ಸ್ಟ್ ಎ ಅಂದ್ರೆ ಎಷ್ಟೈತಿಲಿ 8, 8 ಬರ್ಕೋರಿ. 4 2ಲೆ ಎಷ್ಟ್ರಿ 8, 4ಲೆ ಎಷ್ಟು 32 ಅಂತಕ್ಕಂಥದ್ದು ಆನ್ಸರ್ ಇದ್ದದ್ದು. ನೆಕ್ಸ್ಟ್ ತಿಳಿತಲ್ರಿ ಇದು. ನೆಕ್ಸ್ಟ್ ಇದ್ರೊಳಗ 4 ಮಾರ್ಕ್ಸಿಂದ ಯಾವ ತರ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ನೋಡೋಣಂತ್ರಿ. ಸಮಾಂತರ ಶ್ರೇಣಿಯ ನೋಡ್ರಿ, ಇಲ್ಲೇನ್ ಕೊಟ್ಟಾರಂದ್ರ 3 ಪದಗಳ ಮೊತ್ತ. ಒಂದು ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 6 ಮತ್ತ ಮೊದಲ 3 ಪದಗಳ ಗುಣಲಬ್ಧ -120 ಆದರ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಹೌದಾ. ಕ್ವಶನ್ ಪ್ರಿಂಟ್ ಆಗಿಲ್ರಿ ಇಲ್ಲಿ ನೋಡ್ರಿ. ಸಮಾಂತರ ಶ್ರೇಣಿಯ ಮೊದಲ 3 ಪದಗಳ ಮೊತ್ತ 6 ಮತ್ತು ಅವುಗಳ ಗುಣಲಬ್ಧ -120 ಆದರ ಆ ಸಮಾಂತರ ಶ್ರೇಣಿಯನ್ನ ಬರಿಬೇಕು. ಆ 3 ಸಂಖ್ಯೆಯನ್ನ ಬರಿಬೇಕು. ಮೊದಲ 3 ಸಂಖ್ಯೆಗಳ ಮೊತ್ತ ನೋಡ್ರಿ, ಮೊದಲ 3 ಸಂಖ್ಯೆಗಳ ಮೊತ್ತ 6 ಮತ್ತ ಆ 3 ಪದಗಳು, ಆ 3 ಏನ್ ಪದಗಳದಾವಲ್ಲ ಅದ್ರ ಗುಣಲಬ್ಧ -120 ಆದ್ರ ಆ 3 ಸಂಖ್ಯೆಗಳನ್ನ ಕಂಡುಹಿಡಿಬೇಕು. ಹೌದಾ. ಹಂಗಂದ್ರ ನಾವೀಗ ಫಸ್ಟ್ ಏನ್ ಮಾಡೋಣ, ಸಮಾಂತರ ಶ್ರೇಣಿಯ 3 ಅನುಕ್ರಮ ಪದಗಳು ಏನದಾವಲ್ಲ ಅದನ್ನ ಎ ಮೈನಸ್ ಡಿ, ಎ ಪ್ಲಸ್ ಡಿ ಅಂತ ತಗೊಳ್ಳೋದು. ಈಗ ಅದ್ರದ ಮೊತ್ತ ಎಷ್ಟು ಕೊಟ್ಟಾರ್ರಿ 6 ಕೊಟ್ಟಾರ. ಹೌದಾ. ಹಂಗಂದ್ರ 3 ಪದಗಳ ಮೊತ್ತ ಅಂದ್ರ ಮೊದ್ಲ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ. ಹೌದಾ. ಈ ಡಿ ಕ್ಯಾನ್ಸಲ್ ಆದು. ಇಲ್ಲಿ ಉಳಿದೀನಿ ಎ ಪ್ಲಸ್ ಎ ಅಂದ್ರ 3A ಇಸ್ ಈಕ್ವಲ್ ಟು 3A ಇಸ್ ಈಕ್ವಲ್ ಟು ಎಷ್ಟು ಬಂತ 6. ಹೌದಾ. 3A ಇಸ್ ಈಕ್ವಲ್ ಟು ಎಷ್ಟು ಬಂತ್ರಿ ನಮ್ಗ 6. ಹೌದಾ. ಈಗ ಏನ್ ಮಾಡೋಣ ಅಂದ್ರೆ ನೆಕ್ಸ್ಟ್ 3 ಪದಗಳ ಗುಣಲಬ್ಧ ಎಷ್ಟು ಕೊಟ್ಟಾರ 120. ಹೌದಾ. 3 ಪದಗಳ ಮೊತ್ತ ಗುಣಲಬ್ಧ ಎಷ್ಟು ಕೊಟ್ಟಾರ -120. 3 ಪದಗಳಂದ್ರೆ ಯಾವ್ಯಾವು ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಇಸ್ ಈಕ್ವಲ್ ಟು ಎಷ್ಟು -120. ಹೌದಾ. ಈಗ ನಾವಿಲ್ಲಿ ಎ ಮೈನಸ್ ಡಿ ಎ ಪ್ಲಸ್ ಡಿ, ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಅಂದ್ರೆ ಸೂತ್ರ ಏನ್ರಿ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ಎ ಪ್ಲಸ್ ನೋಡ್ರಿ ನೆನ್ಪೈತಲ್ಲ ಎಲ್ಲರಿಗೂ ಸೂತ್ರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು
ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಹೌದಾ, ಇದು ಸೂತ್ರ ಹೌದಲ್ರಿ. ಈಗ ಇಲ್ಲಿ ನಮ್ಗ ಎ ಮೈನಸ್ ಡಿ ಇಂಟು ಎ ಪ್ಲಸ್ ಡಿ ಅಂದ್ರೆ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್. ಇಲ್ಲಿ ಎ ಆಯ್ತಲ್ಲ ಆಸ್ ಇಟ್ ಈಸ್ ಬರ್ಕೋರಿ, ಮೈನಸ್ 100 ಆಯ್ತದೆ ಆಸ್ ಇಟ್ ಈಸ್ ಬರ್ಕೋರಿ. ನೆಕ್ಸ್ಟ್ ಸ್ಟೆಪ್ ಒಳಗ ಎ ಅಂದ್ರೆ ಎಷ್ಟೈತ್ರಿ ಇಲ್ಲಿ ಲೆಕ್ಕದೊಳಗ ನಮ್ಗ 2. ಹೌದಾ, ಎ ಇಸ್ ಈಕ್ವಲ್ ಟು 2 ಐತಲ್ಲ, ಎ ದಲ್ಲಿ 2 ಹಾಕ್ರಿ, ಮೈನಸ್ ಡಿ ಸ್ಕ್ವೇರ್ ಇಂಟು 2 ಇಸ್ ಈಕ್ವಲ್ ಟು ಮೈನಸ್ 120. 2 2 ಎಷ್ಟು 4 ಮೈನಸ್ ಡಿ ಸ್ಕ್ವೇರ್ ಹಂಗ ಬರೀರಿ. ಈಗ ಇಲ್ಲಿ 2 ಗುಣಾಕಾರ ಐತಿ, ಈ ಕಡೆ ಬಂದ್ರ ಭಾಗಾಕಾರ ಆಕೈತಿ ಅಂದ್ರೆ ಇದ್ರ ಭಾಗಲೆ 6 ಆಕೈತಿ. ಹೌದಾ, ಸಾರಿ ಭಾಗಲೆ 2. 2 ಒಂದ್ಲೆ 2 6ಲಿ 12 0ಕ್ಕೆ 0, ಅದಕ್ಕೆ ಇಲ್ಲಿ ಮೈನಸ್ 60 ಬಂತು. ಈಗ ಮೈನಸ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ 60. ನೋಡ್ರಿ ಮೈನಸ್ 60, ಈಗ ಪ್ಲಸ್ 60 ಈ ಕಡೆ ಸಾರಿ ಪ್ಲಸ್ 4 ಈ ಕಡೆ ಬಂದ್ರೆ ಏನಕೈತಿ ಮೈನಸ್ 4. ನೋಡ್ರಿ ಮೈನಸ್ 60 ಮೈನಸ್ 4 ಅಂದ್ರ ಮೈನಸ್ 64. ಹೌದಾ, ನೆಕ್ಸ್ಟ್ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 64, ಯಾಕಂದ್ರೆ ಈ ಮೈನಸ್ ಕ್ಯಾನ್ಸಲ್ ಆಗ್ತಾವ. ಈಗ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಅಂದ್ರೆ ಡಿ ಇಸ್ ಈಕ್ವಲ್ ಟು ಒಮ್ಮೆ ಪ್ಲಸ್ ಆರ್ ಮೈನಸ್ 8. ಹೌದಾ, ಡಿ ದ ವರ್ಗ ಎಷ್ಟು ಪ್ಲಸ್ ಆರ್ ಮೈನಸ್ 8. ಈಗ ನಾವು ಒಮ್ಮೆ ಎ ಇಸ್ ಈಕ್ವಲ್ ಟು 2 ಇದ್ದಾಗ ಡಿ ನ ಒಮ್ಮೆ ಪ್ಲಸ್ 8 ತಗೊಳ್ಳೋಣ. ಎ ಇಸ್ ಈಕ್ವಲ್ ಟು 2 ಇದ್ದಾಗ ಡಿ ನ ಒಮ್ಮೆ ಮೈನಸ್ 8, ಯಾಕಂದ್ರೆ ಡಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 8 ಬಂದಿದೆ. ಅವಾಗ ಇವು ಮೂರು ಪದಗಳು ಏನಾಗ್ತಾವು ಅಂದ್ರ ನೋಡ್ರಿ, ಎ ಇಸ್ ಈಕ್ವಲ್ ಟು 2 ಡಿ ಇಸ್ ಈಕ್ವಲ್ ಟು 8 ಬಂದಾಗ ಮೂರು ಪದಗಳು ಮೈನಸ್ 6 2 10 ಬಂದು. ಯಾವ ರೀತಿ ಬಂದ್ರಂದ್ರ ನಾವು ಮೂರು ಪದಗಳನ್ನ ಏನ್ ತಗೊಂಡಿವಿ, ಮೊದಲನೇ ಪದ ಏನ್ ತಗೊಂಡಿವಿ ಎ ಮೈನಸ್ ಡಿ. ಹೌದಾ, ಎ ಮೈನಸ್ ಡಿ ಅಂದ್ರ ಎ ಅಂದ್ರ ಎಷ್ಟೈತಿ 2 ಮೈನಸ್ 8 ಅಂದ್ರ 8ರಾಗ 2 ಕಳೆದ್ರ 6, ಯಾರ್ರಿ ಮೈನಸ್ 6, ಅದಕ್ಕ ಮೊದಲನೇ ಪದ ಮೈನಸ್ 6. ಎರಡನೇ ಪದನ ಎ ಅಂತ ತಗೊಂಡಿವಿ ಎ. ಹೌದಾ, ಎರಡನೇ ಪದ ಎ ಅಂದ್ರೆ ಎಷ್ಟೈತಿ 2. ಹೌದಾ, ಎ ಅಂದ್ರೆ ಎಷ್ಟೈತ್ರಿ ಇಲ್ಲಿ 2. ನೆಕ್ಸ್ಟ್ ಮೂರನೇ ಪದ ಏನ ಎ ಪ್ಲಸ್ ಡಿ. ಹೌದಾ, ಎ ಪ್ಲಸ್ ಡಿ, ಎ ಅಂದ್ರೆ ಎಷ್ಟೈತ್ರಿ 2 ಪ್ಲಸ್ ಡಿ ಅಂದ್ರೆ ಎಷ್ಟು 8. 8ಕ್ಕೆ 2 ಕೂಡಿಸಿದ್ರ 10, ಆ 10 ಇಲ್ಲಿ ಬರ್ತೈತಿ. ಯಾವ ರೀತಿ ಬಂದು ಗೊತ್ತಾತ. ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು 2 ಡಿ ಇಸ್ ಈಕ್ವಲ್ ಟು ಮೈನಸ್ 8 ಇದ್ದಾಗ ಮೂರು ಪದಗಳು ಏನ್ ಬರ್ತಾವ 10 2 ಮೈನಸ್ 6 ಬರ್ತಾವ. ನೋಡ್ರಿ ಅದು ಯಾವ ರೀತಿ ಬರ್ತಾವಂದ್ರ ನೋಡ್ರಿ ಎ ಮೈನಸ್ ಡಿ. ಹೌದಾ, ಮೊದಲನೇ ಪದ ಎ ಅಂದ್ರೆ ಎಷ್ಟೈತ್ರಿ 2 ಮೈನಸ್, ಇಲ್ಲಿ ಮೊದ್ಲ ಮೈನಸ್ ಐತಿ, ಇಲ್ಲೊಂದು ಮೈನಸ್ 8. ಹೌದಾ, ಮೈನಸ್ ಇಂಟು ಮೈನಸ್ 8 ನೋಡ್ರಿ, ಮೈನಸ್ ಇಂಟು ಮೈನಸ್ ಏನಕೈತಿ ಪ್ಲಸ್ 8. ಹೌದಾ, 8ಕ್ಕೆ 2 ಕೂಡಿಸಿದ್ರ 10, ಆ 10 ಇಲ್ಲಿ ಬರ್ತಾರೆ. ನೆಕ್ಸ್ಟ್ ಎರಡನೇ ಪದ ಅಂದ್ರು ಎ ಅಂದ್ರ 2. ಮೂರನೇ ಪದ ಎ ಪ್ಲಸ್ ಡಿ. ಹೌದಾ, ಎ ಪ್ಲಸ್ ಡಿ, ಎ ಅಂದ್ರೆ ಎಷ್ಟೈತ್ರಿ 2 ಮೈನಸ್, ನೋಡ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ 8. ಹೌದಾ, 8ರಾಗ 2 ಕಳೆದ್ರ 6, ಯಾರು ದೊಡ್ಡ ಸಂಖ್ಯೆಯಿಂದ ಮೈನಸ್ 8 ಅಂದ್ರ ಮೈನಸ್ 6. ತಿಳಿತ್ರಿ ಇದು. ನೋಡ್ರಿ ಇದು 4 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ಮತ್ 4 ಮಾರ್ಕ್ಸಿಂದ ಯಾವ ತರ ಕ್ವಶನ್ ಕೇಳಾರ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಹಾಗೂ 6ನೇ ಮತ್ತು 10ನೇ ಪದಗಳ ಮೊತ್ತವು 44 ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನ ಕಂಡುಹಿಡಿಯಿರಿ ಅಂದ. ಹೌದಾ, ಮೊದಲ ಕ್ವಶನ್ ಏನ್ ಕೊಟ್ಟಾರ ಅದನ್ನ ಬರ್ಕೋಬೇಕ್ರಿ. 4ನೇ ಮತ್ತು 8ನೇ ಪದಗಳ ಮೊತ್ತ, 4ನೇ ಪದ ಅಂದ್ರ A4 ಪ್ಲಸ್ A8 ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರಿ 24. ಹೌದಾ, 4ನೇ ಪದ ಅಂದ್ರೆ A ಪ್ಲಸ್ 3D, 8ನೇ ಪದ ಅಂದ್ರ A ಪ್ಲಸ್ 7D ಇಸ್ ಈಕ್ವಲ್ ಟು 24. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನಾಗೈತ್ರಿ A ಪ್ಲಸ್ A ಅಂದ್ರ 2A ಪ್ಲಸ್ 3D ಪ್ಲಸ್ 7D. 7D ಪ್ಲಸ್ 3D ಅಂದ್ರ 10D. 7ಕ್ಕೆ 3 ಕೂಡಿಸಿದ್ರೆ 10D ಇಸ್ ಈಕ್ವಲ್ ಟು 24. ನೋಡ್ರಿ ನೆಕ್ಸ್ಟ್ ಎರಡನ್ನ ಇದಕ್ ಎಲ್ಲಾಕು 2 ಭಾಗಿಸ್ರಿ. 2 ಒಂದ್ಲೆ 2 ಅಂದ್ರೆ ಇಲ್ಲಿ A ಉಳಿತು, ಇಲ್ಲಿ 2 5 10 D, 2 5 10 ಅಂದ್ರ 5D, 2 12 ಅಂದ್ರ 12. A ಪ್ಲಸ್ 5D ಇಸ್ ಈಕ್ವಲ್ ಟು 12 ಬಂತು. ಹೌದಾ, ತಿಳಿತ್ರಿ ಇದು. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನ್ ಕೊಟ್ಟಾರಿ, 6ನೇ ಮತ್ತು 10ನೇ ಪದಗಳ ಮೊತ್ತ ಎಷ್ಟು ಕೊಟ್ಟಾರಿ 44. 6ನೇ ಪದ ಅಂದ್ರೆ A6 ಪ್ಲಸ್ A10 ಇಸ್ ಈಕ್ವಲ್ ಟು 44. A6 ಅಂದ್ರೆ ಅದ್ರ ಹಿಂದಿನ ಪದ ಬರೀಬೇಕು A6 ಅಂದ್ರೆ A ಪ್ಲಸ್ 5D. A10 ಕೊಟ್ಟಾರಂದ್ರೆ ಅದ್ರ ಹಿಂದಿಂದ A ಪ್ಲಸ್ 9D ಇಸ್ ಈಕ್ವಲ್ ಟು 44. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡಿದ್ರಿ A ಪ್ಲಸ್ A ಅಂದ್ರೆ 2A, 5D 9D ಕೂಡಿಸಿದ್ರ 14D ಇಸ್ ಈಕ್ವಲ್ ಟು 44. ಈ ಪ್ರತಿಯೊಂದಕ್ಕೂ 2 ಭಾಗಿಸ್ರಿ. 2 ಒಂದ್ಲೆ 2 ಅಂದ್ರೆ ಇಲ್ಲಿ ಬರೀ A ಉಳಿತು, A ಬರೀರಿ. 2 7 14, 2 7 14 ಅಂದ್ರೆ 7D ಬಂತು. 2 22, 2 2 4, 2 2 4 ಅಂದ್ರೆ ಇಲ್ಲಿ 22 ಬಂತು. ಒಂದನೇ ಸಮೀಕರಣ ಏನ್ ಬಂದೈತಿ A ಪ್ಲಸ್ 5D ಇಸ್ ಈಕ್ವಲ್ ಟು 12. ಎರಡನೇ ಸಮೀಕರಣ A ಪ್ಲಸ್ 7D ಇಸ್ ಈಕ್ವಲ್ ಟು 22.
ಈಗ ನಾನು 2ರಾಗ ಒಂದನ್ನ ಕಳಿತೀನಿ. ಹಂಗಂದ್ರೆ a ಪ್ಲಸ್ 7d ಇಸ್ ಈಕ್ವಲ್ ಟು 22, a ಪ್ಲಸ್ 5d ಇಸ್ ಈಕ್ವಲ್ ಟು 12. ಮೈನಸ್ ಮಾಡ್ಬೇಕಂದ್ರ ಕಳಿತೀನಿ ಅಂದ್ರೆ ಚಿಹ್ನೆ ಚೇಂಜ್ ಮಾಡ್ಬೇಕು. ಯಾವಾಗ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಹಚ್ಕೋಬೇಕು, ಇಲ್ಲಿ ಪ್ಲಸ್ ಇದ್ರ ಮೈನಸ್ ಹಚ್ಬೇಕು, ಇಲ್ಲಿ ಪ್ಲಸ್ ಇದ್ರ ಮೈನಸ್. ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇರ್ತೈತ್ರಿ, ಇಲ್ಲಿ ನಾವು ಮೈನಸ್. ಈ ಎರಡು ಎ ಕ್ಯಾನ್ಸಲ್ ಅದು. 7d ಒಳಗ ಈ ಯಾವಾಗ ನಾವು ಚಿಹ್ನೆ ಚೇಂಜ್ ಮಾಡ್ತೇವಲ್ಲ, ಚೇಂಜ್ ಮಾಡಿದ ಚಿಹ್ನೆನ ಪರಿಗಣನೆ ಮಾಡ್ಬೇಕು. ಇಲ್ಲಿ ಪ್ಲಸ್ ಐತಂತೆ, ಇಲ್ಲಿ ಪ್ಲಸ್ ಐತೆ ಅಂತ ಕೂಡಿಸ್ಬಾರ್ದ್ರಿ. ಇಲ್ಲಿ ಪ್ಲಸ್ ಐತಿ, 5ರ ಹಿಂದ ಮೈನಸ್ ಐತಿ. ಇಲ್ಲಿ ಪ್ಲಸ್ ಮೈನಸ್ ಅಂದ್ರ ಕಳಿಬೇಕು. 7d ಒಳಗ 5d ಕಳೆದ್ರ ಉಳಿದಿಲ್ಲಿ 2d. 22ರಾಗ 12 ಕಳೆದ್ರ 10 ಬಂತು. ಡಿ ಇಸ್ ಈಕ್ವಲ್ ಟು 10. ಇಲ್ಲಿ 2 ಇದು ಗುಣಾಕಾರ ಐತಿ, ಈ ಕಡೆ ಬಂದ್ರ ಭಾಗಾಕಾರ ಆಯ್ತು. 2 1 2 5 10. ಹೌದಾ? 2 5 10. ಇಲ್ಲಿ ಉಳಿದಿದ್ದೇನೆ ಈ ಡಿ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮ್ಗ? 10. ಸಾರಿ 5. 2 2 5 10. ಹೌದಾ? ಈ ಡಿ ಇಸ್ ಈಕ್ವಲ್ ಟು 5ನ್ನ ಸಮೀಕರಣ 1ರೊಳಗೆ ನಾ ಏನ್ ಮಾಡ್ತೀನಿ? ಆದೇಶಿಸ್ತೀನಿ. ಸಮೀಕರಣ 1ರೊಳಗೆ ಆದೇಶಿಸಿದ್ರ a ಪ್ಲಸ್ ನೋಡ್ರಿ, a ಪ್ಲಸ್ 5d ಇಸ್ ಈಕ್ವಲ್ ಟು 12 ಐತಲ್ಲ, ಅದು a ಪ್ಲಸ್ 5 ಇಂಟು ಡಿ ಅಂದ್ರೆ ಎಷ್ಟು? 5 ಇಸ್ ಈಕ್ವಲ್ ಟು 12. a ಇಸ್ ಈಕ್ವಲ್ ಟು 5 5 25 ಇಸ್ ಈಕ್ವಲ್ ಟು 12. a ಇಸ್ ಈಕ್ವಲ್ ಟು 25 ಪ್ಲಸ್ 12 ಈ ಕಡೆ ಬಂದ್ ಸಾರಿ ಪ್ಲಸ್ 25 ಈ ಕಡೆ ಬಂದ್ರ ಮೈನಸ್ 25. ಪ್ಲಸ್ ಮೈನಸ್ ಬಂದ್ರ ಕಳಿಬೇಕು. ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇರ್ತದ್ರ ಆ ಚಿಹ್ನೆ ಇಡ್ಬೇಕು. 25ರಾಗ 12 ಕಳೆದ್ರ 13. ದೊಡ್ಡ ಸಂಖ್ಯೆಯಿಂದ ಮೈನಸ್ ಐತಂದ್ರ ಮೈನಸ್ 13. ಈಗ ನಮ್ಗೆ ಎ ಸಿಕ್ತು, ಡಿ ಸಿಕ್ತು ಅಂದ್ರ ಆ 3 ಪದಗಳನ್ನ ನಾವು ಈಸಿಯಾಗಿ ಬರೀಬಹುದು. a ಪ್ಲಸ್ ಡಿ, a ಪ್ಲಸ್ 2d. a ಅಂದ್ರ ಮೈನಸ್ 13, a ಅಂದ್ರ ಮೈನಸ್ 13 ಪ್ಲಸ್ 5, d ಅಂದ್ರ ಪ್ಲಸ್ 5. a ಅಂದ್ರ ಮೈನಸ್ 13 ಇಂಟು 2 ಇಂಟು ಡಿ, 2 ಇಂಟು ಡಿ, 2 ಇಂಟು 5, 5ರಲ್ಲಿ 10. ಅದಕ್ಕೆಲ್ಲ 10ನ ಡೈರೆಕ್ಟ್ ಬರ್ದೇವಿ. ಮೈನಸ್ 13 ಹಂಗ ಬರೀರಿ. 13ರಾಗ 8 ಕಳಿಬೇಕು. ಪ್ಲಸ್ ಮೈನಸ್ ಬಂದ್ರ ಕಳಿಬೇಕು. ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇರ್ತಲ್ಲ ಆ ಚಿಹ್ನೆ ಇಡ್ಬೇಕು. ಹಂಗಂದ್ರೆ 13ರಾಗ 5 ಕಳೆದ್ರೆ 8, ಯಾ 8 ಮೈನಸ್ 8. 13ರಾಗ 10 ಕಳೆದ್ರ ಮೈನಸ್ 3. ಯಾಕೆ ಮೈನಸ್ 3? ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇರ್ತಿದ್ರ ಆ ಚಿಹ್ನೆ ಇಡ್ಬೇಕು. ತಿಳಿತ್ರಿ? ಈಗ ಇವು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ರೀ. ನೆಕ್ಸ್ಟ್ ಮತ್ತೊಂದು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ 210 ಮತ್ತು ಮೊದಲ n-1 ಪದಗಳವರೆಗಿನ ಮೊತ್ತ 171 ಆಗಿದೆ. ಆ ಸಮಾಂತರ ಶ್ರೇಣಿಯ ಮೊದಲ ಪದ 3 ಆದರೆ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಬೇಕು. ಹೌದಾ? ಮತ್ತು ಆ ಶ್ರೇಣಿಯ 20ನೇ ಪದವನ್ನ ಕಂಡುಹಿಡಿಯಿರಿ ಅಂತಾರ. ಹೌದಾ? ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ, ಒಂದ್ ನಿಮಿಷ. ಫಸ್ಟ್ SN ಈಸ್ ಈಕ್ವಲ್ ಟು ಏನ್ ಕೊಟ್ಟಾರಿ? SN ಈಸ್ ಈಕ್ವಲ್ ಟು ಒಂದ್ ನಿಮಿಷ. SN ಈಸ್ ಈಕ್ವಲ್ ಟು 210. ಹೌದಾ? SN-1 ಎಷ್ಟು ಕೊಟ್ಟಾರಿ? 171. AN ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ? AN ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಹೌದಾ? ಹಾಗಾದ್ರೆ AN ಸೂತ್ರ ಏನ್ರಿ? AN ಈಸ್ ಈಕ್ವಲ್ ಟು SN ಮೈನಸ್ SN-1. ಹೌದಾ? SN ಅಂದ್ರೆ ಎಷ್ಟೈತ್ರಿ? 210 ಮೈನಸ್ 171. AN ಈಸ್ ಈಕ್ವಲ್ ಟು ಎಷ್ಟು ಬಂತು ನಮ್ಗೀಗ? 210 171 ಕಳೆದ್ರ 39. ಈಗ ನಮ್ಗ SN ಈಸ್ ಈಕ್ವಲ್ ಟು 210 ಆತ, A ಈಸ್ ಈಕ್ವಲ್ ಟು 3 ಆತ, AN ಈಸ್ ಈಕ್ವಲ್ ಟು 39 ಆದ್ರೆ NN ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಲ್ರಿ? ಹಂಗಂದ್ರೆ SN ಈಸ್ ಈಕ್ವಲ್ ಟು n/2 ಇಂಟು A ಪ್ಲಸ್ AN. A ಪ್ಲಸ್ AN ಅಂದ್ರೆ ಡೌಟ್ ಆಗ ಒಬ್ಬೊಬ್ರು ಕನ್ಫ್ಯೂಸ್ ಆಗೋದು. SN ಈಸ್ ಈಕ್ವಲ್ ಟು A ಪ್ಲಸ್ L ಬರೀತಿರಲ್ಲ, A ಪ್ಲಸ್ L. ಹೌದಾ? ಹಂಗಂದ್ರೆ SN ಅಂದ್ರೆ ಎಷ್ಟೈತ್ರಿ? 210. n/2 ಹಂಗ ಬರೀರಿ. A ಅಂದ್ರೆ ಎಷ್ಟೈತ್ರಿ? 3. AN ಅಂದ್ರೆ ಎಷ್ಟೈತಿ? 39. 210 210 ಹಂಗ ಬರೀರಿ. n/2 ಹಂಗ ಬರೀರಿ. 39ಕ್ಕ 3 ಕೂಡಿಸಿದ್ರೆ ಎಷ್ಟು ಬಂತಿಲ್ಲ? 42. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡೋಣ? 2 1 2 2 4 2 1 2 ಅಂದ್ರೆ ಇಲ್ಲಿ 21. ಹೌದಾ? 21 n ಈಸ್ ಈಕ್ವಲ್ ಟು ಎಷ್ಟು ಬಂತ? 210. ಹಂಗಂದ್ರೆ n ಈಸ್ ಈಕ್ವಲ್ ಟು 210 ಭಾಗಲೆ 21 ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಏನಾತ? ಭಾಗಾಕಾರ ಆತು. ಇವೆರಡು ಕಡ್ತಾ ಅಂದ್ರೆ 21 ಅಂದ್ಲೆ 21 10 210 ಅಂದ್ರೆ n ಈಸ್ ಈಕ್ವಲ್ ಟು 10 ಬಂತು. ಹೌದಾ? ನೆಕ್ಸ್ಟ್ A ಈಸ್ ಈಕ್ವಲ್ ಟು ಎಷ್ಟು ಬಂತ್ರಿ ನಮ್ಗ? 3. n ಈಸ್ ಈಕ್ವಲ್ ಟು 10. AN ಈಸ್ ಈಕ್ವಲ್ ಟು 39. D ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಯಾವ ಸೂತ್ರ ಬಳಸ್ತೀರಿ? AN ಈಸ್ ಈಕ್ವಲ್ ಟು A ಪ್ಲಸ್ n-1 ಇಂಟು D. ಇದ್ರೊಳಗೆ AN ಅಂದ್ರೆ ಎಷ್ಟೈತಿ? 39. A ಅಂದ್ರ 3. n ಅಂದ್ರ 10 ಮೈನಸ್ 1 ಇಂಟು D D ಹಂಗ ಇಡ್ರಿ. 39 ಪ್ಲಸ್ 3 ಈ ಕಡೆ ಬಂದ್ರ ಮೈನಸ್ 3. 10ರಾಗ 1 ಕಳೆದ್ರ 9. ಇಲ್ಲಿ D ಐತಿ 9D.
39ರಾಗ 3 ಕಳೆದ್ರ 36. 9 ಡಿ ಇಸ್ ಈಕ್ವಲ್ ಟು 36. ಡಿ ಇಸ್ ಈಕ್ವಲ್ ಟು 36. ಇಲ್ಲಿ 9 ಗುಣಾಕಾರ ಈ ಕಡೆ ಬಂದ್ರ ಭಾಗಾಕಾರ ಆತು. 36 ಭಾಗಲೆ 9 ಅಂದ್ರ 9 ಒಂದ್ಲೆ 9 ನಾಲ್ಕಲೆ 36. ಅದಕ್ಕ ಡಿ ಇಸ್ ಈಕ್ವಲ್ ಟು 4 ಬಂತು. ಹಂಗಂದ್ರ ನಮ್ ಬೇಕಾಗಿರ್ತಕ್ಕಂತ ಸಮಾಂತರ ಶ್ರೇಣಿ ಯಾವ್ದಂದ್ರೆ ಎ ಪ್ಲಸ್ ಡಿ ಎ ಪ್ಲಸ್ 2ಡಿ. ಎ ಅಂದ್ರ 3, ಎ ಪ್ಲಸ್ ಡಿ ಅಂದ್ರ 3 ಪ್ಲಸ್ 4. ಎ ಅಂದ್ರ 3 ಪ್ಲಸ್ ಡಿ 2ಡಿ 2 ಇಂಟು ಡಿ ಅಂದ್ರ 4. 4 8. ಹೌದಾ? ನೆಕ್ಸ್ಟ್ 3ಕ್ 3 ಹಂಗ ಬರೀರಿ. 4ಕ್ 3 ಕೂಡಿಸಿದ್ರ 7, 8ಕ್ಕ 3 ಕೂಡಿಸಿದ್ರ 11. ಇನ್ನೊಂದ್ ಬರಿಬೇಕಂದ್ರ 15 ಬರಿಬೋದ್ರಿ. ಈಗ ನಮ್ಗ ಎ ಅಂದ್ರೆ ಎಷ್ಟ್ ಸಿಕ್ತ್ರಿ? 3. ಡಿ ಅಂದ್ರ 7ರಾಗ 3 ಕಳೆದ್ರ 4. ಎನ್ ಅಂದ್ರೆ ಎಷ್ಟು ಬಂತು? 20. ಹೌದಾ? ಈಗ ನಾವು A20 ನ ಫೈಂಡ್ ಔಟ್ ಮಾಡ್ಬೇಕು. ಹಂಗಂದ್ರೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. A20 ಈಸ್ ಈಕ್ವಲ್ ಟು ಎ ಅಂದ್ರ 3 ನೋಡ್ರಿ, ಎನ್ ಅಂದ್ರ 20 ಮೈನಸ್ 1 ಇಂಟು ಡಿ ಅಂದ್ರ 4. 3ಕ್ 3 ಹಂಗ ಬರೀರಿ. 20ರಾಗ 1 ಕಳೆದ್ರ 19 ಇಂಟು 4. 3ಕ್ 3 ಹಂಗ ಬರೀರಿ. 19 4 76. 76ಕ್ಕ 3 ಕೂಡಿಸಿದ್ರ 79. ಇದು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ನೋಡ್ರಿ, ಎನ್ ಭುಜಗಳನ್ನು ಹೊಂದಿರುವ ಒಂದು ಬಹುಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತ n-2 ಇಂಟು 120. ಅದರ ಅತ್ಯಂತ ಚಿಕ್ಕ ಕೋನವು 72 ಡಿಗ್ರಿ ಆದರೆ ಆ ಪಂಚಭುಜಾಕೃತಿಯ ಎಲ್ಲಾ ಕೋನಗಳನ್ನ ಕಂಡುಹಿಡಿಯಿರಿ ಅಂದ್ರ. ಹೌದಾ? ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ, ಎನ್ ಬಾಹು ಹೊಂದಿದ ಬಹುಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತ ಅಂದ್ರೆ ಏನ್ರಿ? ಸೂತ್ರ ಏನಿದೆ? n-2 ಇಂಟು 180. ಹೌದಾ? ಪಂಚಭುಜಾಕೃತಿಯ ಎಲ್ಲಾ ಒಳಕೋನಗಳ ಮೊತ್ತ ಅಂದ್ರ ಪಂಚ ಅಂದ್ರ 5 ಮೈನಸ್ 2 ಇಂಟು 180. 5ರಾಗ 2 ಕಳೆದ್ರ 3 ಇಂಟು 180 ಅಂದ್ರ 180ಕ್ಕ 3 ಗುಣಿಸಿದ್ರ 540. 540. ಇದೊಂದ್ ಸ್ವಲ್ಪ ಇದು ಮಾಡ್ಕೋರಿ. ಎ ಇಸ್ ಈಕ್ವಲ್ ಟು 72, ಎನ್ ಇಸ್ ಈಕ್ವಲ್ ಟು 5, ಎಸ್ ಎನ್ ಇಸ್ ಈಕ್ವಲ್ ಟು 540, ಡಿ ಇಸ್ ಫೈಂಡ್ ಔಟ್ ಮಾಡ್ಬೇಕು. ಹಂಗಂದ್ರೆ ಎಸ್ ಎನ್ ಇಸ್ ಈಕ್ವಲ್ ಟು ನೋಡ್ರಿ, ಒಂದ್ಸಲ ನಾನ್ ಹೇಳೋ ಮುಂದ್ ಬರ್ಕೋರಿ. ಇದ್ರೊಳಗಿನ ಮಿಸ್ಟೇಕ್ ಆಗಿತ್ತು. ಅದಕ್ಕೆ ಎಸ್ ಎನ್ ಇಸ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಹೌದಾ? ಎಸ್ ಎನ್ ಅಂದ್ರ 540, ಎನ್ ಬಾಗ್ಲೆ 2 ಅಂದ್ರ 5/2 ಇಂಟು 2 ಇಂಟು ಎ ಅಂದ್ರ 72 ಪ್ಲಸ್ n-1 ಅಂದ್ರ 7-1 ಇಂಟು ಡಿ. ನೆಕ್ಸ್ಟ್ ಸ್ಟೆಪ್ ಒಳಗ 540 5 ಡಿವೈಡೆಡ್ ಬೈ 2 ಇಂಟು 75ಕ್ಕ 2 ಗುಣಿಸಿದ್ರ 144. 5ರಾಗ 1 ಕಳೆದ್ರ 4 ಡಿ. ನೆಕ್ಸ್ಟ್ ಸ್ಟೆಪ್ ಒಳಗ 540 ಹಂಗ ಬರ್ಕೋರಿ. ನೆಕ್ಸ್ಟ್ 5/2. ಇದ್ರೊಳಗೆ 2ನ್ನ ಕಾಮನ್ ತಕೊಂಡ್ಬಿಡ್ರಿ. 2ನ್ನ ಕಾಮನ್ ತಕೊಂಡ್ರೆ ಇಲ್ಲಿ ಉಳಿತು 72 ಪ್ಲಸ್ ಡಿ. ಇಲ್ಲಿ 144 ಐತಿ. ಅದಕ್ಕೆ 2ರಲ್ಲಿ ಭಾಗಿಸಿದ್ರ 2 7 14, 2 7 4, ಅದಕ್ಕೆ 72 ಪ್ಲಸ್ 2 ಡಿ. ನೆಕ್ಸ್ಟ್ 180 ನೋಡ್ರಿ. ಈಗ ಈ 2 ಕ್ಯಾನ್ಸಲ್ ಮಾಡಿದ್ವಿ. ಈ 5 1 5 108, ಅದಕ್ಕೆ ಇಲ್ಲೇ 108 ಇಸ್ ಈಕ್ವಲ್ ಟು 72 ಪ್ಲಸ್ 2 ಡಿ. ನೋಡ್ರಿ, ಒಂದ್ ಸ್ವಲ್ಪ ಇದು ಸ್ಕ್ರಾಚ್ ಬಂದೈತಿ. ಅದಕ್ಕ ನಾ ಹೇಳದ್ರ ಮೇಲೆ ಬರ್ಕೋರಿ. 108 ಇಸ್ ಈಕ್ವಲ್ ಟು 72 ಪ್ಲಸ್ 2 ಡಿ. ಹೌದಾ? ಈಗ 2 ಡಿ ಇಸ್ ಈಕ್ವಲ್ ಟು 108 ಪ್ಲಸ್ 72 ಕಡೆ ಬಂದ್ರ ಮೈನಸ್ 72. 2 ಡಿ ಇಸ್ ಈಕ್ವಲ್ ಟು 36. ಡಿ ಇಸ್ ಈಕ್ವಲ್ ಟು 36/2. 2 1 2 18. ಅದಕ್ಕೆ ಡಿ ಇಸ್ ಈಕ್ವಲ್ ಟು 18. ಈಗ ಎ ಇಸ್ ಈಕ್ವಲ್ ಎ ಪ್ಲಸ್ ಡಿ, ಎ ಪ್ಲಸ್ 2ಡಿ, ಎ ಪ್ಲಸ್ 3ಡಿ, ಎ ಪ್ಲಸ್ 4ಡಿ. ಹೌದಾ? ಎ ಅಂದ್ರೆ ಎಷ್ಟೈತ್ರಿ? 72. ಎ ಪ್ಲಸ್ ಡಿ 72 ಪ್ಲಸ್ 18. ಎ ಪ್ಲಸ್ 2ಡಿ ಅಂದ್ರೆ 72 ಪ್ಲಸ್ 2 ಇಂಟು 18. ಎ ಪ್ಲಸ್ 3ಡಿ ಅಂದ್ರೆ 72 ಪ್ಲಸ್ 3 ಇಂಟು 18. ಎ ಪ್ಲಸ್ 4ಡಿ ಅಂದ್ರೆ 72 ಇಂಟು 4 ಪ್ಲಸ್ 18. ಸಾರಿ, 72 ಪ್ಲಸ್ 4 ಇಂಟು 18 ಹಿಡಿತ್ರಿ 72. ಎ ಅಂದ್ರೆ 72 ಪ್ಲಸ್ ಹಂಗ ಬರೀರಿ. 4ಕ್ಕೆ 4 ಹಂಗ ಬರೀರಿ. ಇಂಟು ಡಿ ಅಂದ್ರೆ 18. ನೆಕ್ಸ್ಟ್ ಸ್ಟೆಪ್ ಒಳಗ 72ಕ್ಕೆ 72 ಹಂಗ ಬರೀರಿ. 72ಕ್ಕೆ 18 ಕೂಡಿಸಿದ್ರೆ 90. ಇಲ್ಲಿ 18 ಎಷ್ಟ್ರಿ? 18 ಎಷ್ಟ್ರಿ? 36. 36ಕ್ಕೆ 72 ಕೂಡಿಸಿದ್ರ 108. ಇಲ್ಲ 18 3 18 ಎಷ್ಟ್ರಿ? 54. ಹೌದಾ? 54ಕ್ಕೆ 72 ಕೂಡಿಸಿದ್ರ 126. 18 4 ಗುಣಾಕಾರ ಮಾಡೋದು. ಬಂದಿದ್ದ ಆನ್ಸರ್ಗೆ 72ರಲ್ಲಿ ಗುಣಿಸಿದ್ರ 144. ನೋಡ್ರಿ, ಇದು 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಇದನ್ನು ಮತ್ತ 4 ಮಾರ್ಕ್ಸ್ ಕ್ವಶನ್. ಒಬ್ಬ ವ್ಯಕ್ತಿಯು ಸೋಮವಾರದಿಂದ ಶನಿವಾರದವರೆಗೆ ಒಂದು ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ.
ಅವನ ಪ್ರತಿದಿನದ ಗಳಿಕೆಯು ಒಂದು ಸಮಾಂತರ ಶ್ರೇಣಿಯಲ್ಲಿದೆ. ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆಯು ರೂಪಾಯಿ 525 ಆಗಿದ್ದು, ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ ರೂಪಾಯಿ 100 ಹೆಚ್ಚಾಗಿದ್ದರೆ ಅವನ ಪ್ರತಿದಿನದ ಗಳಿಕೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಾರ. ಹೌದಾ? ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿಯ ಸೋಮವಾರದಿಂದ ಶನಿವಾರದವರೆಗಿನ ಗಳಿಕೆ ಏನಿರ್ಲಿ, ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D, ಎ ಪ್ಲಸ್ 4D, ಎ ಪ್ಲಸ್ 5D ಆಗಿರಲಿ. ದತ್ತದ ಪ್ರಕಾರ ನೋಡ್ರಿ, ದತ್ತದ ಪ್ರಕಾರ ಸೋಮವಾರದಿಂದ ಬುಧವಾರದವರೆಗಿನ ಒಟ್ಟು ಗಳಿಕೆಯು 525 ಅಂದ್ರ ಸೋಮವಾರದಿಂದ ಬುಧವಾರ ತರ ಅಂದ್ರ ಎ ಪ್ಲಸ್ ಡಿ, ಎ ಪ್ಲಸ್ 2D = 525. ಹೌದಾ? ಹಂಗಂದ್ರ ಎ ಅಂದ್ರ 3A, 2D 1D ಕುಡಿಸಿದ್ರ 3D = 525. ಈ ಪೂರಾ ಸಮೀಕರಣಕ್ಕ 3ರಲ್ಲೇ ಭಾಗಿಸಿದ್ರ ನಮ್ಗ ಈ 3 ಕ್ಯಾನ್ಸಲ್ ಆಕಲ್ಲಿ ಎ ಉಳಿತು, ಈ 3 ಕ್ಯಾನ್ಸಲ್ ಆದ್ರಲ್ಲಿ ಡಿ ಉಳಿತು. 525ಕ್ಕ 3ರಲ್ಲೇ ಭಾಗಿಸಿದ್ರ 175. ಇದನ್ನ ಸಮೀಕರಣ 1 ಅಂತ ಬರ್ಕೋರಿ. ನೆಕ್ಸ್ಟ್ ಏನ್ ಕೊಟ್ಟಾರಿ ಅಂದ್ರ a plus 4D = a plus 100. ನೋಡ್ರಿ, ಶುಕ್ರವಾರದ ಗಳಿಕೆಯು ಸೋಮವಾರದ ಗಳಿಕೆಗಿಂತ 100 ಹೆಚ್ಚಾಗಿದ್ದರೆ ಸೋಮವಾರದ ಗಳಿಕೆ a, ಅದಕ್ಕಿಂತ 100 ಹೆಚ್ಚಂದ್ರೆ a plus 100. ಶುಕ್ರವಾರದ ಗಳಿಕೆ ಅಂದ್ರೆ a plus 4D. ಹೌದಾ? ಈ ಎ ಕ್ಯಾನ್ಸಲ್ ಆದ್ರೆ ಇಲ್ಲಿ ಏನ್ ಉಳಿತು? 4D = 100, D = 100. ಈ ಕಡೆ ಗುಣಾಕಾರ ಐತಿ, ಈ ಕಡೆ ಬಂದ್ರ ಭಾಗಾಕಾರ ಆತ. 4 × 4 = 25. D = ಎಷ್ಟು ಬಂತ್ರಿ ನಮ್ಗ? 25. ಈಗೇನ್ ಮಾಡೋಣ ಅಂದ್ರ D = 25ನ್ನ ಸಮೀಕರಣ 1ರೊಳಗ ಆದೇಶಿಸಿದ್ರೆ ಏನಾಕೈತ್ರಿ? a plus D = 175. ಹಂಗಂದ್ರೆ a plus D ಅಂದ್ರೆ ಎಷ್ಟೈತ್ರಿ? 25 = 175. ಹೌದಾ? a = 175 ಪ್ಲಸ್ 25 ಈ ಕಡೆ ಬಂದ್ರೆ ಏನಾಕೈತ್ರಿ? ಇದು ಮೈನಸ್ 25. ಹೌದಾ? ಪ್ಲಸ್ 25 ಈ ಕಡೆ ಬಂದ್ರ ಮೈನಸ್ ಪ್ಲಸ್ 25 ಈ ಕಡೆ ಬಂದ್ರೆ ಏನಕೈತಿ? ಮೈನಸ್ 25. ಹೌದಾ? a = 175 25 ಕಳೆದ್ರ 150. ನೆಕ್ಸ್ಟ್ ಅವನ ಪ್ರತಿದಿನದ ಗಳಿಕೆ ಮಾಡ್ಬೇಕಂದ್ರ a plus D, a plus 2D, a plus 3D, a plus 5D, a plus 4D, a plus 5D ಮಾಡ್ಬೇಕು. ಹೌದಾ? a ಅಂದ್ರೆ ಎಷ್ಟೈತ್ರಿ? 150. ಹೌದಾ? a ಅಂದ್ರ 150, a plus D ಅಂದ್ರ 150 plus 25, a plus 2D, a ಅಂದ್ರೆ 150 plus 2 × 25. ನೆಕ್ಸ್ಟ್ a plus 3D, a ಅಂದ್ರೆ 150 plus 3 × D ಅಂದ್ರೆ 25. a plus 4D, a ಅಂದ್ರೆ 150 plus 4 ಕ್ಕೆ 4 ಹಂಗ ಬರ್ರಿ ಇಂಟು D ಅಂದ್ರೆ 25. ನೆಕ್ಸ್ಟ್ a plus 5D, a ಅಂದ್ರೆ 15 plus 5 × D, 5 × D ಅಂದ್ರೆ 25. 150ಕ್ಕೆ 150 ಹಂಗ ಬರೀರಿ. ನೋಡ್ರಿ, 150ಕ್ಕೆ 25 ಕುಡಿಸಿದ್ರೆ 175. 25 2 50, 50ಕ್ಕೆ 150 ಕುಡಿಸಿದ್ರ 200. ಅದೇ ರೀತಿ 25 3 75, 75ಕ್ಕೆ 150 ಕುಡಿಸಿದ್ರ 225. ಅದೇ ರೀತಿ 25 4 100, 100ಕ್ಕೆ 150 ಕುಡಿಸಿದ್ರ 250. ಅದೇ ರೀತಿ 25 5 125, 125ಕ್ಕೆ 150 ಕುಡಿಸಿದ್ರ 275. ಇದು 4 ಮಾರ್ಕ್ಸಿನ ಕ್ವಶನ್ ರೀ. 4 ಮಾರ್ಕ್ಸಿನ ಒಳಗೂ ಏನೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಇದಲ್ಲ ಪ್ರತಿಯೊಂದನ್ನು ಮಾಡ್ಸೇನ್ರಿ. ನೆಕ್ಸ್ಟ್ ಇದನ್ನು 4 ಮಾರ್ಕ್ಸಿನ ಕ್ವಶನ್. ಒಂದು ಚತುರ್ಭುಜದ ಕೋನಗಳು ಸಮಾಂತರ ಶ್ರೇಣಿಯಲ್ಲಿವೆ. ಚತುರ್ಭುಜದ ಒಂದು ಜೊತೆ ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ ಆದರೆ ಚತುರ್ಭುಜದ ಎಲ್ಲಾ ಕೋನಗಳನ್ನ ಕಂಡುಹಿಡಿಯಿರಿ ಅಂದ. ಹೌದಾ? ಏನ್ ಮಾಡೈತ್ರಿ? ಫಸ್ಟ್ ಚತುರ್ಭುಜದ ಕೋನಗಳು ಏನೇನ್ ತಗೋಬೇಕಂದ್ರ ನಾವು a plus D, a plus 2D, a plus 3D ಏನ್ರಿಲಿ ಅಂತ ತಗೋಬೇಕು. ಹೌದಾ? ಅದ್ರದಷ್ಟು ಮೊತ್ತ ಅಂದಾರ ಅಂದ್ರ a plus D plus a plus 2D plus a plus 3D = ಎಷ್ಟಾಯ್ತು? 360. ಹೌದಾ? a ಕುಡಿಸಿದ್ರ 4a. ಹೌದಾ? ಇಲ್ಲೊಂದು D ಐತಿ, ಇಲ್ಲಿ 2D ಐತಿ. 2D ಗೆ 1D ಕುಡಿಸಿದ್ರ 3D, 3D ಗೆ 3D ಕುಡಿಸಿದ್ರ 6D = 360. ಇದಕ್ ಪೂರಾ 2ರಲ್ಲಿ ಏನ್ ಮಾಡೋಣ ನಾವು? ಭಾಗಿಸೋಣ. ಭಾಗಿಸಿದ್ರೆ ಏನಾಕೈತ್ರಿ? ಇಲ್ಲಿ 2 2 4, ಅದಕ್ಕೆ 2a, 2 3 6, 3D, 2 180, ಅದಕ್ಕ 180. ಅಭಿಮುಖ ಕೋನಗಳ ಮೊತ್ತ ಎಷ್ಟು ಕೊಟ್ಟಾರ್ರಿ? ಅಭಿಮುಖ ಕೋನಗಳ ಮೊತ್ತ 130 ಡಿಗ್ರಿ. ಹೌದಾ? ಅಭಿಮುಖ ಕೋನಗಳಂದ್ರೆ ಏನು? ಎದ್ರಾ ಬದ್ರಾ ಇರೋದು. a plus 2D = 130 ಹಚ್ಕೋರಿ. a plus D plus a plus 3D = ಅಭಿಮುಖ ಅಂದ್ರೆ ಏನ್ರಿ? ಅಭಿಮುಖ ಅಂದ್ರೆ ಈತಿ ಎದ್ರ ಬದ್ರಾ ಇರ್ತಾವಲ್ಲ ಅವು. ಇದು a plus D, a plus 2D, ಇದು a plus 3D. ಹೌದಾ?
ಹಂಗಂದ್ರೆ a+a+2d = 180 ಅಥವಾ a+b+a+3d = 130. ಹೌದಾ? ಈಗ a+a ಅಂದ್ರ 2a ಪ್ಲಸ್ 2d ಹಂಗ ಬರ್ರಿ = 130. ಇಲ್ಲ ನಾ ಈ ತರ ಮಾಡ್ತೇನೆ ಅಂದ್ರೆ a+a ಅಂದ್ರ 2a 3d ಕ 1d ಕುಡಿಸಿದ್ರ 4d = 130. ಇಲ್ಲಿ ಏನಾಕೈತ್ರಿ, ಎರಡರಲ್ಲೇ ಭಾಗಿಸಿದ್ರ 2 1 2 ಅಂದ್ರೆ ಇಲ್ಲಿ a ಉಳಿತು, ಇದಕ್ಕೆ ಎರಡರಲ್ಲೇ ಭಾಗಿಸಿದ್ರೆ d ಉಳಿತು. 130ಕ್ಕೆ ಎರಡರಲ್ಲೇ ಭಾಗಿಸಿದ್ರ 65. ಅದೇ ರೀತಿ ಇಲ್ಲಿ ಎರಡರಲ್ಲೇ ಭಾಗಿಸಿದ್ರ 2 1 2a 2 2 4 ಅದಕ್ಕೆ 4d. ಇದಕ್ಕೆ 130ಕ್ಕೆ ಎರಡರಲ್ಲೇ ಭಾಗಿಸಿದ್ರ 65. ನೆಕ್ಸ್ಟ್ ಸ್ಟೆಪ್ ಒಳಗೆ ಏನ್ ಮಾಡ್ರಿ ನೋಡ್ರಿ, 2a + 3d = 180. ಹೌದಾ? 180 ಡಿಗ್ರಿ. ಇಲ್ಲೇ ಸಮೀಕರಣ 1 ಅದನ್ನ ಎರಡು ಬರ್ಕೊಂಡು ಇಲ್ಲಿ ನೋಡ್ರಿ a+d = 65. ಇದಕ್ಕೆ ಏನ್ ಮಾಡೋಣ ಅಂದ್ರೆ ಈ ಸಮೀಕರಣ ಹೆಂಗೈತ್ ಹಂಗ ಇದಕ್ಕೆ ಒಂದರಲ್ಲೇ ಗುಣಿಸೋಣ. ಈ ಸಮೀಕರಣಕ್ಕ ಪೂರ ಎರಡರಲ್ಲೇ ಗುಣಿಸೋಣ್ರಿ. ನೋಡ್ರಿ ಇದು 2a + 3d = 180. 2a + 3d = 180 ಡಿಗ್ರಿ. a + d = 65 ಡಿಗ್ರಿ. ಇದನ್ನ ನಾವಿಲ್ಲಿ ಮಾಡಿದ್ದು ಇವೆರಡೂ ಸಮೀಕರಣಕ್ಕ ಈ ಒಂದೇ ಸಮೀಕರಣ ಎರಡರಲ್ಲೇ ಗುಣಿಸೋಣ. ಸಾರಿ, ಒಂದೇ ಸಮೀಕರಣಕ್ಕ ಒಂದರಲ್ಲೇ ಗುಣಿಸೋಣ, ಇದಕ್ಕೆ ಎರಡರಲ್ಲೇ ಗುಣಿಸೋಣ. ಯಾಕಂದ್ರೆ ಇವೆರಡನ್ನು ನಾವು ಸಮ ಮಾಡ್ಕೋಬೇಕು. ಇಲ್ಲಿ 2 ಐತಿ, ಇಲ್ಲಿ a ಐತಿ. ಈ a ಹೋಗಿ 2a ಆಗ್ಬೇಕಂದ್ರೆ ಇದು ಪೂರಾ ಈ ಸಮೀಕರಣಕ್ಕೆ ನಾವು ಎರಡರಲ್ಲೇ ಗುಣಿಸ್ಬೇಕು. ಮ್ಯಾಗಿನ್ ಹೆಂಗೈತೆ ಹಂಗ ಹೇಳ್ರಿ. 2a + 3d = 180. 2a + 3d = 180. ಇಲ್ಲೇ ಇದು ಪ್ರತಿಯೊಂದಕ್ಕೆ ಎರಡರಲ್ಲಿ ಗುಣಿಸ್ರಿ. 2 1 2a ಪ್ಲಸ್ 2 1 2d 65 2 130. ಈಗ ಇಲ್ಲೇ ಕಳಿಬೇಕಂದ್ರ ನಾವೇನ್ ಮಾಡ್ಬೇಕ್ರಿ, ಕಳಿದಾಗ ಅಂದ್ರ ಮೈನಸ್ ಮಾಡ್ಕೋಬೇಕು. ಇಲ್ಲಿ ಪ್ಲಸ್ ಇದ್ರ ಮೈನಸ್, ಪ್ಲಸ್ ಇದ್ರ ಮೈನಸ್. ಯಾವಾಗ ನಾವು ಚಿಹ್ನೆ ಚೇಂಜ್ ಮಾಡಿವಿ ಅಂದ್ರ ಚಿಹ್ನೆ ಚೇಂಜ್ ಮಾಡಿದ್ದನ್ನ ಕನ್ಸಿಡರ್ ಮಾಡ್ಬೇಕ್ರಿ. ಇಲ್ಲಿ 3, ಇಲ್ಲಿ ಪ್ಲಸ್ 3d ಐತಿ, ಇಲ್ಲಿ ಮೈನಸ್ 2d ಐತಿ. ಅಂದ್ರ 3d ಒಳಗೆ 2d ಕಳೆದ್ರ 1d ಉಳಿತು. 180 ಪ್ಲಸ್ 180 ಐತಿ, ಇಲ್ಲಿ ಮೈನಸ್ 130 ಐತಿ. ಅಂದ್ರ 180 ಒಳಗ 130 ಕಳೆದ್ರ 180 ಒಳಗ 130 ಕಳೆದ್ರ 50 ಡಿಗ್ರಿ. ಈ ಎ ಅಂತೂ ಕ್ಯಾನ್ಸಲ್ ಆದ್ರಿ. ಹಂಗಂದ್ರೆ ಡಿ = ನಮ್ಗೆ ಸಿಕ್ತು 50 ಡಿಗ್ರಿ. ಹೌದಾ? ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಡಿ = 50 ಡಿಗ್ರಿಯನ್ನ ಸಮೀಕರಣ 2ರೊಳಗ ಆದೇಶಿಸೋಣ. ಹಂಗಂದ್ರೆ a + d = 65. ಹೌದಾ? a + d ಇದೆಲ್ಲ ಎಷ್ಟಕ್ಕೂನ 50. 65ಕ್ಕೆ 65 ಹಂಗ ಬರ್ರಿ. a 65ಕ್ಕೆ 65 ಹಂಗ ಬರ್ರಿ. ಈ ಪ್ಲಸ್ 50 ಈ ಕಡೆ ಬಂದ್ರ ಮೈನಸ್ 50. a = 65 ಡಿಗ್ರಿ ಒಳಗ 50 ಡಿಗ್ರಿ ಕಳೆದ್ರ 15 ಡಿಗ್ರಿ. ಹೌದಾ? ನೆಕ್ಸ್ಟ್ ಚತುರ್ಭುಜದ ಕೋನಗಳೇನದಾವ್ರಿ? a + d a + 2d a + 3d. ಹೌದಾ? a ಅಂದ್ರ 15 ಡಿಗ್ರಿ, a + d ಅಂದ್ರ 15 + 50 ಡಿಗ್ರಿ, ಪ್ಲಸ್ a ಅಂದ್ರ 15 ಪ್ಲಸ್ 2 × d 2 × 50 ಪ್ಲಸ್ ಕಾಮಾ a ಅಂದ್ರ 15 ಪ್ಲಸ್ 3 × d 3 × 50. 15 ಡಿಗ್ರಿ ಹಂಗ ಇಡ್ರಿ. 50ಕ್ಕ 15 ಕುಡಿಸಿದ್ರ 65 ಡಿಗ್ರಿ. 52 100, ಆ 100ಕ್ಕ 15 ಕುಡಿಸಿದ್ರ 115 ಡಿಗ್ರಿ. ನೆಕ್ಸ್ಟ್ 53 150, 150ಕ್ಕೆ 15 ಕುಡಿಸಿದ್ರ 165 ಡಿಗ್ರಿ. ಈ ರೀತಿ ಚತುರ್ಭುಜದ 4 ಕೋನಗಳನ್ನ ಕಂಡು ಹಿಡಿದ್ರ 4 ಮಾರ್ಕ್ಸ್ ರೀ ನೀವು. ನೆಕ್ಸ್ಟ್ 5 ಮಾರ್ಕ್ಸ್ ಇಂದ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅನ್ನೋದನ್ನ ನೋಡೋಣಂತ್ರಿ. 5 ಮಾರ್ಕ್ಸ್ ಇಂದು ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಶ್ರೇಣಿಯ 17ನೇ ಪದವು ಅದರ 5ನೇ ಪದಕ್ಕಿಂತ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. 10ನೇ ಪದದ 31 ಆದರೆ ಶ್ರೇಣಿಯ 3 ಪದಗಳನ್ನು ಮತ್ತು ಸಮಾಂತರ ಶ್ರೇಣಿಯನ್ನು ಸಹ ಕಂಡುಹಿಡಿಯಿರಿ ಅಂದ. ಇದನ್ನ ಏನ್ ಮಾಡ್ಬೇಕಂದ್ರೆ ಫಸ್ಟ್ 7ನೇ ಪದವು ನೋಡ್ರಿ 17ನೇ ಪದವು 5ನೇ ಪದದ 3ರಷ್ಟು ಅಂದ್ರ 3 × 5 a5 ಪ್ಲಸ್ 4 ಹೆಚ್ಚಾಗಿದೆ ಅಂದ್ರ ಪ್ಲಸ್ 4 ಹಚ್ಕೋಬೇಕು. ಹೌದಾ? 17ನೇ ಪದ ಅಂದ್ರ ಅದ್ರ ಹಿಂದಿನ ಪದ ಅಂದ್ರೆ a + 16d 3 ಹಂಗ ಬರೀರಿ. a5 ಅಂದ್ರ a + 4d ಪ್ಲಸ್ 4ಕ್ಕ 4 ಹಂಗ ಬರೀರಿ. ನೆಕ್ಸ್ಟ್ a ಹಂಗ ಬರೀರಿ. a + 16d ಹಂಗ ಬರೀರಿ. 3 × a ಅಂದ್ರ 3a 4 3 12d ಪ್ಲಸ್ 4ಕ್ಕ 4 ಹಂಗ ಬರೀರಿ. ಇದನ್ನ ಏನ್ ಮಾಡೋಣ ಅಂದ್ರ 3a ಇದನ್ನ ಏನ್ ಬರಿಬಹುದು ಅಂದ್ರೆ ಉಲ್ಟಾ ಬರೀತೇನ್ರ ನಾ. 3a + 12d + 4 a + 16d. ಏನು ಮಾಡಿದ್ರಿ ಇದನ್ನ ಉಲ್ಟಾ ಬರೆಯೋ ಮುಂದೆ ನಾವ್ ಏನ್ ಚೇಂಜ್ ಮಾಡಂಗಿಲ್ಲ. ಇತ್ತಾಗಿದ್ದೇನೆ ಆಸ್ ಇಟ್ ಈಸ್ ಬರಿತೇವೆ ಅಂದ್ರ ನಾವ್ ಏನ್ ಚೇಂಜ್ ಮಾಡಂಗಿಲ್ಲ. ಲಿಂದ ಆ ಕಡೆ ತರ್ತೇವೆ ಅಂದ್ರೆ ಅಷ್ಟೇ ಚಿಹ್ನೆ ಚೇಂಜ್ ಆಗ್ತಾವ. ನೆಕ್ಸ್ಟ್ ಸ್ಟೆಪ್ ಒಳಗ 3a ಹಂಗ ಬರೀರಿ. ಪ್ಲಸ್ a ಈ ಕಡೆ ಬಂದ್ರ ಮೈನಸ್ a 16d ಹಂಗ ಬರೀರಿ. ಪ್ಲಸ್ 12d ಈ ಕಡೆ ಬಂದ್ರ ಮೈನಸ್ 12d ಪ್ಲಸ್ 4 ಈ ಕಡೆ ಬಂದ್ರ ಮೈನಸ್ 4. 3a ಒಳಗ 1a ತೆಗದ್ರ 2a 16ಗ 12 ಕಳೆದ್ರ 4d ಮೈನಸ್ 4ಕ್ಕ 4 ಹಂಗ ಬರೀರಿ. ಇದು ಪೂರಾ ಇದಕ್ಕೆ ಎರಡರಲ್ಲೇ ಭಾಗಿಸಿದ್ರ
ಎ ಇಸ್ ಈಕ್ವಲ್ ಟು 2 ಎರಡನೇ 4 ಅದಕ್ಕೆ 2d ಮೈನಸ್ 4 ಐತಿಲೆ 2 ಎರಡನೇ 4 ಅದಕ್ಕೆ 2 ಸಮೀಕರಣ 2 ಹೆಂಗ್ ಬರ್ದ್ವಿ ಗೊತ್ತಾಯ್ತ್ರಿ. ಈಗ 2ರಲ್ಲಿ ಭಾಗಿಸಿದ್ರ ಏನಾಗ್ರಿ ಇಲ್ಲೇ 2a ಇಸ್ ಈಕ್ವಲ್ ಟು 4d ಮೈನಸ್ 4ಕ್ಕೆ 2ರಲ್ಲಿ ಭಾಗಿಸೋಣಂತ. ಇನ್ನೇನ್ ಬರುತ್ತೆ a ಇಸ್ ಈಕ್ವಲ್ ಟು 2 ಎರಡನೇ 4 ಅದಕ್ಕೆ 2d ಮೈನಸ್ 2 ಎರಡನೇ 4 ಅದಕ್ಕೆ a ಇಸ್ ಈಕ್ವಲ್ ಟು 2d ಮೈನಸ್ 2 ಆಯ್ತು. ನೆಕ್ಸ್ಟ್ ಏನ್ ಮಾಡೋಣ್ರಿ ಅಂದ್ರ a is equal to a10 is equal to ಎಷ್ಟೈತ್ರಿ 31. ಒಂದ್ ಸ್ವಲ್ಪ ಸ್ಕ್ರಾಚ್ ಬಂದೈತಿ ಅಡ್ಜಸ್ಟ್ ಮಾಡ್ಕೋರಿ. a10 is equal to 31 ಹೌದಾ. a10 ಹೆಂಗ್ ಬರೋದು ಅಂದ್ರ a ಪ್ಲಸ್ 9d is equal to ಹಿಂದಿನ ಪದ a ಪ್ಲಸ್ 9d a10 ಅಂದ್ರೆ a ಪ್ಲಸ್ 9d is equal to 31 ಹೌದಾ. a ಅಂದ್ರೆ ಏನೈತ್ರಿ 2d ಮೈನಸ್ 2 ಪ್ಲಸ್ 9d is equal to 31. ಯಾಕಿದಂದ್ರ ಸಮೀಕರಣ 1ರಿಂದ. ಬೇಕಂದ್ರೆ ಸಮೀಕರಣ 1 ನೋಡ್ರಿ ಬೇಕಂತ ಏನೈತ್ರಿ ಸಮೀಕರಣ 1 a is equal to 2d ಮೈನಸ್ 2 ಐತಿಲ್ರಿ ಅದನ್ನ ನಾವಿಲ್ಲಿ a ಇದ್ದ ಜಾಗದಾಗ ಇಲ್ಲಿ a ಐತಲ್ಲ ಅದಕ್ಕ a ಇದ್ದಲ್ಲೇ 2d ಮೈನಸ್ 2 ಪ್ಲಸ್ 9d is equal to 31 ನೋಡ್ರಿ. 9d ಕ 2d ಕಟ್ಸಿದ್ರ 11d ಮೈನಸ್ 2 is equal to 31. 11d is equal to 31 ಮೈನಸ್ 2 ಈ ಕಡೆ ಬಂದ್ರ ಪ್ಲಸ್ 2. 11d is equal to 31ಕ್ಕ 2 ಕೂಡಿಸಿದ್ರ 33. d is equal to 33. ಈ 11 ಈ ಕಡೆ ಗುಣಾಕಾರ ಐತಿ ಈ ಕಡೆ ಬಂದ್ರೆ ಏನಾತ್ರಿ ಭಾಗಾಕಾರ ಆತ್ ಹೌದಾ. 11 ಒಂದ್ಲೆ 11 ಮೂರ್ಲೆ ಹಂಗಂದ್ರ d is equal to ಎಷ್ಟು ಬಂತ್ರಿ ನಮ್ಗ 3 ಬಂತು. ಈಗ ನಾವು ಸಮೀಕರಣ 1ರೊಳಗ d is equal to 3 ಆದೇಶಿಸಿದ್ರ ಏನಾಕೈತಿ d is equal to 3 ಆದೇಶಿಸಿದಾಗ ಏನಾಕೈತಿ ಅಂದ್ರ a ಮೈನಸ್ ನೋಡ್ರಿ a ಮೈನಸ್ 3 ಮೈನಸ್ 2 ಇಂಟು 2 ಹೌದಾ. a is equal to 6 ಮೈನಸ್ 2 ಹೌದಾ. 3 2 6 ಮೈನಸ್ 2 6 2 ಕಳೆದ್ರೆ 4 a is equal to 4 ಬಂತು. ಈಗ a 30 is equal to 4 ಪ್ಲಸ್ 29 ಇಂಟು 3 ಹೌದಾ. 4 ಹಂಗ ಬರ್ರಿ 29 ಮೂರ್ಲೆ ಎಷ್ಟು 87. 87ಕ್ಕ 4 ಕೂಡಿಸಿದ್ರೆ ಎಷ್ಟು ಬರ್ತೈತ್ರಿ ಈಗ 91. ಹಂಗಂದ್ರ 30ನೇ ಪದ ಎಷ್ಟು ಬಂತ್ರ ನಮ್ಗ 91 ಬಂತಂದ್ರ 29ನೇ ಪದ ಬೇಕಂದ್ರ ಏನ್ ಮಾಡ್ಬೇಕು ನಾವು 91ರಾಗ 3 ಕಳಿಬೇಕು ಹೌದಾ. 91ರಾಗ 3 ಕಳೆದ್ರೆ 88 ಬಂತು. ಅದೇ ರೀತಿ 28ನೇ ಪದ ಬೇಕಂದ್ರ ಈ 88ರೊಳಗ ಮೈನಸ್ 3 ಮಾಡ್ಬೇಕು ಹೌದಿಲ್ರಿ. ಈಗ ನಮ್ಗಿದೆ ಎಷ್ಟು ಬಂತು 85. 88ರಾಗ 3 ಕಳೆದ್ರ 85. ಈಗ ನಮ್ಗ ಸಮಾಂತರ ಶ್ರೇಣಿ 4, 4 ಪ್ಲಸ್ 3 ಪ್ಲಸ್ 7 ಪ್ಲಸ್ 3 ಹೌದಾ. 4ಕ್ಕೆ 4 ಹಂಗ ಬರೀರಿ 4 3 7 7 3 10. ಸೊ ಆನ್ ಆಫ್ ಎಲ್ಲಿ ತನ ಅಂದ್ರ 85 88 91 ತನ ತಿಳಿತ್ರಿ. ಇದು ನೋಡ್ರಿ ನಾ ಇವತ್ತಿನ ಕ್ಲಾಸ್ ಒಳಗಂತ್ರು ಫುಲ್ ಸಮಾಂತರ ಶ್ರೇಣಿ ಒಳಗ ನಿಮ್ಗೆ essay 1ಗೆ ಹೆಲ್ಪ್ ಆಗ್ತಕ್ಕಂತ 1 ಮಾರ್ಕ್ಸ್ 2 ಮಾರ್ಕ್ಸ್ 3 4 5 ಮಾರ್ಕ್ಸ್ ತರಾನು ಎಲ್ಲಾ ಕ್ವಶನ್ಸ್ ಮಾಡ್ಸೇನ್ರಿ. ನನ್ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ 1 ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಥ್ಯಾಂಕ್ ಯು.